ತುಂಬ ಒಳ್ಳೆ ಪೀಠಿಕಾ ರೂಪದ ಭೈರಪ್ಪನವರ ಸಾಹಿತ್ಯದ ಮೊದಲನೇ ಕೃತಿಯಿಂದ ಕೊನೆಯ ಕೃತಿ ತನಕದ ಒಂದು ಚಲನೆಯನ್ನು ಹಿರಿಯ ಕಲಾವಿದರು ಸ್ನೇಹಿತರು ಆದ ಶ್ರೀಯುತ ದಿವಾಕರ್ ಹೆಗಡೆ ಅವರು ಹೇಳಿದ್ದಾರೆ. ಆಕಾಶವಾಣಿಯಲ್ಲಿದ್ದಂಥ ಅವರಿಗೆ ಚೆನ್ನಾಗೇ ಗೊತ್ತಿರುವಂಥದ್ದು, ಆಕಾಶವಾಣಿನಲ್ಲಿ ಭಾಷೆ ಬಿಟ್ಟರೆ ಏನೂ ಇಲ್ಲ, ಅಂದರೆ ಕಂಠ. ಆ ಕಲಾವಿದ ಅಥವಾ ನ್ಯೂಸ್ ಓದಲಿ ಅಥವಾ ನಾಟಕ ಮಾಡಲಿ, ಕಂಠ. ಹಾಗೆ ಸಾಹಿತ್ಯದಲ್ಲಿ ನಮಗೆ ಏನೆಲ್ಲ ಚರ್ಚೆ ಮಾಡಿದ್ರು, ಸಾಮಾಜಿಕ ಮೌಲ್ಯ, ರಾಜಕೀಯ, ಅಧ್ಯಾತ್ಮ, ಏನು ಬೇಕಾದರೂ ನಾವು ಸೆಮಿನಾರು ಅಥವಾ ಈ ಥರ ಡಿಸ್ಕಷನ್ ಮಾಡಿದ್ರು ಭೈರಪ್ಪನಂತವ್ರು ಕೂತು ಒಂದು ಹಾಳೆಯಲ್ಲಿ ಬರಿಬೇಕಾದ್ರೆ ಒಂದು ಪೆನ್ನು ಒಂದು ಹಾಳೆ ಅಷ್ಟೇ. ಆವಾಗ ಅವ್ರ ಜೊತೆ ಇರುವ ಏಕೈಕ ಒಂದು ಅಂಶ ಅಥವಾ ಏಕೈಕ ಶಕ್ತಿ ಅಂದರೆ ಅದು ಭಾಷೆ, ಬೇರೆ ಇನ್ನೇನೂ ಇಲ್ಲ. ಸಂಗೀತದಲ್ಲಾದರೆ ನೀವು ನಾದವನ್ನು ತರ್ಬೋದು, ಅದರಲ್ಲಿ ನೀವು ಆಲಾಪನೆ ಮಾಡ್ಬೋದು, ಉಠಾವ್ ಅಂತಾರೆ ಹಿಂದೂಸ್ತಾನಿಯಲ್ಲಿ, ಉಠಾವ್ ಮಾಡ್ಬೋದು, ಕೊನೆಗೆ ಅದನ್ನು ಮುಕ್ತಾಯ ಮಾಡ್ಬೋದು, ಒಂದು 3 ಸರ್ತಿ ಆವರ್ತ ಮಾಡಿ ತಿಲ್ಲಾನ ಮಾಡ್ಬೋದು. ಕಾದಂಬರಿಯಲ್ಲಿ ನೀವು ತಿಲ್ಲಾನ ಮಾಡೋಕ್ಕಾಗಲ್ಲ. ಎಂದು ಸತ್ಯ ಹೇಳಿದಳು, ಎಂದು ಸತ್ಯ ಹೇಳಿದಳು, ಎಂದು ಸತ್ಯ ಹೇಳಿದಳು ಅಂತ ಕಾದಂಬರಿ ಮುಗಿಸೋಕ್ಕಾಗಲ್ಲ. ಅಂದರೆ ಭೈರಪ್ಪನವ್ರಿಗಿರುವಂಥ ದೊಡ್ಡ ಸಮಸ್ಯೆ ಏನು ಅಂದರೆ, ತಾವು ಪ್ರೀತಿಸುವ ಸಂಗೀತವನ್ನು ಬಿಟ್ಟು, ಅಂದರೆ ಸಂಗೀತದ ಲ್ಯಾಂಗ್ವೇಜ್ ಇದೆ ಅಲ್ವ, ದ ಲ್ಯಾಂಗ್ವೇಜ್ ಆಫ್ ದಿ ಮ್ಯೂಸಿಕ್ ಹಿಂದೂಸ್ತಾನಿ ಅಂತ ಇಟ್ಕೊಳ್ಳೋಣ. ಅವ್ರಿಗೆ ಕರ್ನಾಟಕ ಸಂಗೀತ ಅಷ್ಟಕ್ಕಷ್ಟೇ. ಹಿಂದೂಸ್ತಾನಿಯನ್ನು ಬಿಟ್ಟು ಬೇರೆ ಭಾಷೆಯಲ್ಲಿ ಅವ್ರು ಕವನ ಬರಿಬೇಕು, ಅಂದರೆ ಇದನ್ನು ಸಾಹಿತ್ಯ ಬರೀಬೇಕು. ಅವರು ಗಂಗೂಬಾಯಿ ಹಾನ್ಗಲ್ ಅವ್ರ ಮನೆಗೆ ಹೋಗಿ ಇಂಟರ್ವ್ಯೂ ಮಾಡಿರೋದಿದೆ, ಭೈರಪ್ಪನವರೇ ಕೂತ್ಕೊಂಡು ಇಂಟರ್ವ್ಯೂ ಮಾಡಿರೋದಿದೆ ಅಲ್ವಾ ವಿನಯ್. ಹಾಗಾಗಿ ಅವ್ರು ಗಂಗೂಬಾಯಿ ಹಾನ್ಗಲ್ ರೀತಿಯ ಒಂದು ಚಲನೆಯನ್ನು ಅವರ ಕಾದಂಬರಿಯಲ್ಲಿ ತರೋಕ್ಕಾಗಲ್ಲ. ಯಾಕೆಂದ್ರೆ ಗಂಗೂಬಾಯಿ ಹಾನ್ಗಲ್ಗಾಗಲಿ, ಕುಮಾರ ಗಂಧರ್ವ್ರಿಗಾಗಲಿ, ಅಥವಾ ಇನ್ನೊಬ್ಬರು ಕಲಾವಿದರಿಗಾಗಲಿ, ಉಸ್ತಾದ್ ಯಾರೋ ಕರೀಂ ಖಾನ್ರಿಗಾಗಲಿ, ಅಥವಾ ನಮ್ಮಲ್ಲಿ ಹಾಡುವಂಥ ಬಾಲ್ಮುರಳಿಗಾಗಲಿ, ಪಟ್ಟಮ್ಮಾಳ್ಗಾಗಲಿ ಇಲ್ಲದೇ ಇರುವ ಸಮಸ್ಯೆ ಭೈರಪ್ಪ ಮತ್ತು ಭೈರಪ್ಪನಂಥ ಕಾದಂಬರಿಕಾರರಿಗೆ ಇರುತ್ತೆ. ಒಂದು, ಅವ್ರು ಯಾವ ಶತಮಾನದಲ್ಲಿ ಹುಟ್ಟಿದ್ರು, ಪಟ್ಟಮ್ಮಾಳು ಅಥವಾ ಬಾಲಸುಬ್ರಹ್ಮಣ್ಯ SP ಅವರು, ನಮ್ಮ ಬಾಲ್ಮುರಳಿ ಕೃಷ್ಣ, ಅದೇ ತ್ಯಾಗರಾಜರನ್ನ, ಅದೇ ಪುರಂದರದಾಸರನ್ನ, ಅದೇ ಮುತ್ತುಸ್ವಾಮಿ ದೀಕ್ಷಿತರನ್ನ ಹಾಡ್ತಿದ್ರು. ಅದಕ್ಕೆ ಇರುವ ಸಭೆ ಬೇರೆ, ಅದು ಸಂಗೀತವನ್ನು ಕೇಳುವ ಸಭೆ. ಯಾವಾಗ ಮಾಡರ್ನಿಟಿ ಅಂತ ಬಂತು, ಅದು ಪೇಂಟಿಂಗಲ್ಲಿರ್ಬೋದು ಅಥವಾ ಚಿತ್ರಕಲೆಯಲ್ಲಿರ್ಬೋದು, ಶಿಲ್ಪಕಲೆಯಲ್ಲಿರ್ಬೋದು, ಸಾಹಿತ್ಯದಲ್ಲಿರ್ಬೋದು, ಅಲ್ಲಿ ಬಂದಿದ್ದೇನೆಂದರೆ ಈ ಆಧುನಿಕತೆ ಸೃಷ್ಟಿ ಮಾಡಿರುವಂಥ ಕೆಲವು ನಿಜವಾದ ವಿಚಾರಗಳು ಮತ್ತು ಕೆಲವು ಕಲ್ಪನಾತ್ಮಕ ವಿಚಾರಗಳು. ಆಧುನಿಕತೆ ಒಂದಷ್ಟು ವಿಷಯ ನಿಜವಾದನ್ನು ಹೇಳಿದೆ. ಈಗ ಟ್ರಾಫಿಕ್ ಜಾಮ್ ಅಂದರೆ, ನಾವು ಬೆಂಗಳೂರಿಂದ ಬರೋರಾದ್ರಿಂದ ನಮಗೆ ದೊಡ್ಡ ಸಮಸ್ಯೆ ಅದೇನೆ. ಟ್ರಾಫಿಕ್ ಜಾಮ್ ಒಂದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ, ಅದು ಉಂಟು. ಆದರೆ ಇನ್ನೂ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಹೇಳುವಂಥ ಅನೇಕ ಕಲ್ಪನೆಗಳಿದೆ ಅಲ್ಲ, ಅದೆಲ್ಲ ಪ್ರೊಫೆಸರ್ಗಳ ತಲೆಯಲ್ಲಿ ಬರ್ತಿರುವಂಥ ಕಾನ್ಸೆಪ್ಟು ಅಷ್ಟೇ, ಅದೇನು ನಿಜವಾದ ಸಮಾಜದಲ್ಲಿಲ್ಲ. ಆ ಸಮಸ್ಯೆ ಸಂಗೀತಗಾರರಿಗಿಲ್ಲ. ಸೋಷಿಯಲ್ ವಿಷಯಗಳನ್ನು, ಅಂದರೆ ನಮ್ಮ ಸಬ್ಜೆಕ್ಟು ಸಾಮಾಜಿಕ ಪ್ರಜ್ಞೆ ಅಂತ ಇರೋದ್ರಿಂದ ಸಾಮಾಜಿಕ ಪ್ರಜ್ಞೆಯನ್ನು ಹೇಳೋದು ಯಕ್ಷಗಾನದಲ್ಲಿ ಸ್ವಲ್ಪ ಬಂದಿದೆ ಇವಾಗ, ಅದ್ರ ಬಗ್ಗೆ ಪರ ವಿರೋಧ ಇದೆ, ಆದರೆ ಸಂಗೀತದಲ್ಲಿ ಇಲ್ಲ ಅದು. ಹೀಗಾಗಿ ಭೈರಪ್ಪನವರ ಭಾಷೆ ಕನ್ನಡ ಭಾಷೆ ಆದ್ರೂ ಅಥವಾ ಕಾದಂಬರಿಗೆ ಬೇಕಾದ ಭಾಷೆ ಆದ್ರೂ ಅವರೇ ರೂಪಿಸ್ಕೊಂಡಿರುವಂಥ ಒಂದು ಮೆಟಾ ಲ್ಯಾಂಗ್ವೇಜ್, ಒಂದು ಭೌಮ ಭಾಷೆ, ಸಂಗೀತದ ಭಾಷೆ. ಭೈರಪ್ಪನವರು ತಾವು ಗ್ರಹಣ ಮಾಡುವ ವಿಷಯವನ್ನು ಸಂಗೀತಾತ್ಮಕವಾಗಿ, ನನ್ನ ಒಂದು ಕಲ್ಪನೆ ಹೇಳ್ತಾ ಇರೋದಷ್ಟೇ, ಚರ್ಚೆ ಮಾಡ್ಬೋದು, ಸಂಗೀತದ ರೂಪದಲ್ಲಿ ತೆಗೆದುಕೊಂಡು, ಅಂದರೆ ಸಂಗೀತ ಹೇಗೆ ಒಂದು ಶುದ್ಧ ಆಲಾಪನೆ ಹೋಗುತ್ತೆ, ಕೊನೆಗೆ ಅದು ಹಾಡು ಮುಗಿಯುತ್ತೆ, ವಾರಗಟ್ಟಲೆ ಅದ್ರ ಗುಂಗು ನಮ್ಮ ಕಿವಿಲಿರುತ್ತೆ ಅಲ್ವಾ, ಅದನ್ನು ಒಂದು ಲೆವೆಲ್ಗೆ ಅವರು ಓದುಗರ ಮಟ್ಟಕ್ಕೆ ತರಬೇಕಾದ್ರೆ ಸಾಮಾಜಿಕ ಅಂಶಗಳನ್ನೆಲ್ಲ ಅವರು ಉಣಬಡಿಸ್ಬೇಕಾಗತ್ತೆ ಅದರಲ್ಲಿ. ಅಂದರೆ ನೀವು ಸೀದಾ ಬರೀ ಅನ್ನ ಸಾರು ಹಾಕೋಕ್ಕಾಗಲ್ಲ, ಸತೆಯಲ್ಲಿ ಉಪ್ಪಿನಕಾಯಿ, ಸಂಡಿಗೆ, ಸ್ವಲ್ಪ ಹಪ್ಪಳ. ಶಾಂತರಸಕ್ಕೆ ಬರುವಾಗ ಉಳಿದ ಎಲ್ಲ ರಸಗಳನ್ನು ಸೇರಿಸಿ ಬರಬೇಕದು. ಇದನ್ನ ಭೈರಪ್ಪ ಮಾಡ್ತಾರೆ. ಅಂದರೆ ಯಾರು ಶಾಪಗ್ರಸ್ತ ಗಂಧರ್ವನಾಗಿ ಈ ಭೂಮಿ ಮೇಲೆ ಹುಟ್ಟಿದ್ನೋ, ಅಂದರೆ ಸಂಗೀತವನ್ನು ಹಾಡಕ್ಕೆ ಬರ್ತಿತ್ತು ಅವ್ರಿಗೆ, ಸಂಗೀತದಲ್ಲಿ ಅವರು ಹಾರ್ಮೋನಿಯಂ ಕೂಡ ಅವರು ಅಭ್ಯಾಸ ಮಾಡಿದರು, ಆದರೆ ಸಂಗೀತದ ಕಡೆ ಹೋಗುವ ಮನೋಧರ್ಮಕ್ಕೆ ಸಂಪೂರ್ಣವಾಗಿ ತನ್ನನ್ನು ಅರ್ಪಿಸ್ಕೊಳ್ಳುವ ಸಾಧ್ಯತೆ ಅವರು ಕಂಡುಕೊಳ್ಳಿಲ್ಲ. ಹೀಗಾಗಿ ಅವರಿಗೆ ಸೆಕೆಂಡ್ರಿ ಆಪ್ಷನ್ನು ಕಾದಂಬರಿ. ಏನಾದ್ರು ಒಂದು ಮಾತಾಡುವಾಗ ಒಂದು ಥಿಯರಿ ಮಾಡಿ ಹೇಳಬೇಕಲ್ವ, ಥಿಯರೈಸ್ ಮಾಡಿದ್ರೆ ಅದು ಅರ್ಥ ಆಗುತ್ತೆ. ಅವರು 22-23 ಕಾದಂಬರಿ. ಹೀಗಾಗಿ ಪ್ರತಿಯೊಂದಲ್ಲೂ ಕೂಡ ಆ ಪಾತ್ರ ತನ್ನನ್ನು ಮೀರುತ್ತೆ.
ನೀವು ಹಾಡಬೇಕಾದ್ರೆ ಹಿಂದಿನ ಸತಿ ಹಾಡದಂಗೆ ಹಾಡಲ್ಲ ನೀವು, ಅದನ್ನ ಮೀರಿ ನಿಮಗೆ ನೀವೇ ಸ್ಟ್ಯಾಂಡರ್ಡ್. ಯಾರಿಲ್ಲಿ ಸಂಗೀತ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ, ಅಥವಾ ಪೇಂಟಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ ಗೊತ್ತಿರುತ್ತೆ, ಮುಂಚೆಗಿಂತ ಬೇರೆ ಸ್ಟ್ರೋಕ್ಸ್ನ ತರಕ್ಕೆ ಯೋಚನೆ ಮಾಡ್ತಾರೆ. ಅದನ್ನ ಮಾಡ್ತಾ ಹೋದ್ರು ಭೈರಪ್ಪನವರು. ಹಿಂಗಾಗಿ ಅನೇಕ ಭಾಷಣಗಳಲ್ಲಿ ಭೈರಪ್ಪನವ್ರು ಹೇಳಿರೋದು, ನಾನೇ ಸುಮಾರು ಸತಿ ಅವ್ರನ್ನ ಇಂಟರ್ವ್ಯೂ ಕೂಡ ಮಾಡಿದ್ದೀನಿ. ಅತಿ ದೀರ್ಘ ಇಂಟರ್ವ್ಯೂ ನಾನೇ ಮಾಡಿದ್ದು ಒಂದ್ಸತಿ, ಒಂದು 30 ಪುಟ ಇದೆ ಇಂಟರ್ವ್ಯೂ ಭೈರಪ್ಪನವ್ರದ್ದು. ಪೂರ್ತಿ ಮನಬಿಚ್ಚಿ ಮಾತಾಡಿದ್ದಾರೆ. ಅವ್ರು ಹೇಳೋದೇನೆಂದ್ರೆ, ಪ್ಲೇಟೋ ಒಂದು ಮಾತನ್ನು ಹೇಳ್ತಾರೆ, ಒಂದು ಸಮಾಜವನ್ನು ನಾಶ ಮಾಡಬೇಕಾದ್ರೆ ಅದರ ಸಂಗೀತವನ್ನು ಹಾಳು ಮಾಡಬೇಕು ಅಂತ. ಸಾಹಿತ್ಯ ಹಾಳು ಮಾಡಿದ್ರೆ ಮತ್ತೆ ನೀವು ಅದನ್ನ ಚಿಗುರು ಹೊಡಿಯುತ್ತೆ, ಇನ್ನೊಂದು ರೂಪದಲ್ಲಿ ಸಾಹಿತ್ಯ ಹೊಡಿಯುತ್ತೆ. ನೀವು ಇನ್ನೊಂದೇನೋ ಬಿಲ್ಡಿಂಗ್ ಅನ್ನು ಕೆಡವಿದ್ರೆ ಇನ್ನೊಂದು ಥರ ಬಿಲ್ಡಿಂಗ್ ಕಟ್ತಾರೆ. ಬಟ್ ಮೂಲ ಇದೆ ಅಲ್ವಾ, ಅಂದ್ರೆ ನಮ್ಮ ಸಪ್ತ ಸ್ವರಗಳು, ನಮ್ದಿಷ್ಟು ಮೇಳಕರ್ತ ರಾಗಗಳು, ಈ ಥರದ್ದು ಏನೋ ಒಂದು ಸಿಸ್ಟಮ್ ಇದೆ, ಹಿಂದೂಸ್ತಾನಿಯಲ್ಲಿ ಒಂದು ಸಿಸ್ಟಮ್ ಇದೆ. ಇದನ್ನ ನಾವು ಕೆಡುವುದ್ರೆ ಭಾರತೀಯತೆಯನ್ನ ಕೆಡುವುದಂಗಾಗತ್ತೆ. ಅದನ್ನೀಗ TM ಕೃಷ್ಣನ್ ಈ ಥರದವರೆಲ್ಲ ಶುರು ಮಾಡಿದ್ದಾರೆ, ಅವ್ರದೇ ರೀತಿಯಲ್ಲಿ ಶುರು ಮಾಡಿದ್ದಾರೆ. ಲೆಟ್ ಅಸ್ ಬಿ ವೆರಿ ಫ್ರ್ಯಾಂಕ್, ಅದು ಡಿಬೇಟ್ ಆಗಲಿ, ಅದಕ್ಕೇನಂತೆ. ಅವ್ರು ಶುರು ಮಾಡಿಸಿರೋದು ಇಲ್ಲಿ. ಇದುವರೆಗೂ ಇರದೇ ಇರುವಂಥ ಸಾಮಾಜಿಕ ಕಾಳಜಿಯ ಅಂಶಗಳನ್ನು ಸಂಗೀತದ ಒಳಗೂ ನುಗ್ಗಿಸುವ ಕೆಲಸವನ್ನು ತುಂಬ ಸಿಸ್ಟಮ್ಯಾಟಿಕ್ ಆಗಿ ಅಲ್ಲಿ ಮಾಡ್ತಿದ್ದಾರೆ. ಲೀಲಾ ಸ್ಯಾಮ್ಸನ್ ಅದನ್ನ ಭರತನಾಟ್ಯದ ಸಂದರ್ಭದಲ್ಲಿ ಮದ್ರಾಸ್ನ ಡ್ಯಾನ್ಸ್ನ ಅಕಾಡೆಮಿಯಲ್ಲಿ ಆಕೆ ಮಾಡ್ತಾ ಇದ್ದಾರೆ. ರಾಜೀವ್ ಮಲ್ಹೋತ್ರ ಅದ್ರ ಬಗ್ಗೆ ಬರೆದಿದ್ದಾರೆ. ಅದನ್ನ ನಾನು ಪೂರ್ವಭಾವಿಯಾಗಿ ಇಟ್ಕೊಂಡು ಭೈರಪ್ಪನವರ ಬಗ್ಗೆ ಹೇಳ್ಬೋದಾದ ಒಂದು 2-3 ಪಾಯಿಂಟ್ ಇಷ್ಟೇನೆ. ಸಮಾಜ ಅನ್ನೋದನ್ನ ಅವರು ಗ್ರಹಿಸಿದ್ದು ಆನಂದ್ ಕುಮಾರಸ್ವಾಮಿ ಮೂಲಕ, ಸಮಾಜ ಅನ್ನೋದನ್ನ ಅವರು ಗ್ರಹಿಸಿದ್ದು PV ಕಾಣೆಯವರ ಮೂಲಕ. PV ಕಾಣೆಯವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರನೇ ಭೈರಪ್ಪನವ್ರಿಗೆ ಒಂಥರ ಪ್ರೈಮರಿ ಟೆಕ್ಸ್ಟ್. ಅದು ಇಂಗ್ಲೀಷ್ನಲ್ಲಿರುವಂಥ ವಾಲ್ಯೂಮ್ಸ್ನ ಹಾಮನಾಯ್ಕರು ಕನ್ನಡ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾಗಿದ್ದಾಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅದನ್ನ ಒಂದು ಪ್ರಾಜೆಕ್ಟ್ ಥರ ಮಾಡಿ ಧರ್ಮಶಾಸ್ತ್ರದ ಇತಿಹಾಸ ಅಂತ ಕನ್ನಡಕ್ಕೆ ತರುವಂಥ ಪ್ರಯತ್ನ ಮಾಡಿದರು. ಮುಂದೆ ಹಾಮನಾಯಕರು ಹೊರಟೋದ್ರು, ಭೈರಪ್ಪನವ್ರಿಗೂ ಏಜ್ ಆಯಿತು, ಡಿಪಾರ್ಟ್ಮೆಂಟಿನ ಪರಿಸ್ಥಿತಿ ವ್ಯತ್ಯಾಸ ಆಯಿತು. ಇದುವರೆಗೂ ಕೂಡ ಭೈರಪ್ಪನವರ ಕನಸಿನ ಯೋಜನೆಯಾದ ಧರ್ಮಶಾಸ್ತ್ರದ ಇತಿಹಾಸ ಮೈಸೂರು ವಿಶ್ವವಿದ್ಯಾನಿಲಯ, ಮಿಕ್ಕಿದ್ದೆಲ್ಲ ವಿಶ್ವವಿದ್ಯಾಲಯ, ಇದು ವಿಶ್ವವಿದ್ಯಾನಿಲಯ. ಅಲ್ಲಿ ಅವ್ರ ಹೆಸರಲ್ಲಿ ಗಮನಿಸಿ, ಅಂದ್ರೆ ನಾನು ಅಲ್ಲಿ ಏನು ಹೆಸರಿದೆ ಅದು ಹೇಳ್ತಿದ್ದೀನಿ ಅಷ್ಟೇ, ನಾನೇನು ಸಾಂಕೇತಿಕವಾಗಿ ಏನು ಹೇಳ್ತಾ ಇಲ್ಲ. ಅದು ಹೆಸರೇ ಮೈಸೂರು ವಿಶ್ವವಿದ್ಯಾನಿಲಯ ಅಲ್ವಾ. ಅವರು ಇನ್ನೂ ಮುಗಿಸಿಲ್ಲ. ಅಲ್ಲಿರುವಂಥ ಒಬ್ಬ ಕನ್ನಡ ಪ್ರೊಫೆಸರ್ನ ಕೇಳಿದಾಗ ಸಾಮಾಜಿಕ ಪ್ರಜ್ಞೆ ಅನ್ನೋ ವಿಷಯಕ್ಕೆ ಹೇಳ್ತಿರೋದು, ಅಯ್ಯೋ ಸರ್ ಯಾಕೆ ಸರ್ ಆ ಪ್ರಾಜೆಕ್ಟ್ ಮಾಡಲಿಲ್ಲ PV ಕಾಣೆಯವ್ರದ್ದು ಅಂತ ಕೇಳಿದೆ, ಒಬ್ರು ಕನ್ನಡ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟನ್ನು. ಅವ್ರು ಹೇಳಿದ್ರು, ಅಯ್ಯೋ ಅದೆಲ್ಲ ಹಳೆಯ ಕಾಲದ್ದು ಮನುಸ್ಮೃತಿ, ಆಮೇಲೆ ವರ್ಣ ವ್ಯವಸ್ಥೆ, ಅದಕ್ಕೆ ಸಂಬಂಧಪಟ್ಟಿದ್ದಪ್ಪ, ಅದನ್ನೆಲ್ಲ ಪ್ರಿಂಟ್ ಮಾಡೋದು ಏನು ಅವಶ್ಯಕತೆ ಇಲ್ಲ ಅಂತ ಅವರು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಲಿಲ್ಲ. ಅಂದರೆ ಕನ್ನಡಿಗರು ಓದಬೇಕಾದ ಸಾಹಿತ್ಯ ಯಾವುದು, ಕನ್ನಡಿಗರು ಯಾವುದನ್ನು ಅನುಸಂಧಾನ ಮಾಡಬೇಕು ಅಂತ ಭೈರಪ್ಪನವ್ರಿಗೊಂದು ಸಾಮಾಜಿಕ ಕಾಳಜಿ ಇತ್ತು. ಬರೀ ಲೇಖಕರಾಗಿ ಮಾತ್ರ ಅಲ್ಲ. ಅಂದರೆ ಭೈರಪ್ಪನವ್ರ ಬಗ್ಗೆ ಅನ್ಸುತ್ತೆ ಅವ್ರು ಯಾರಿಗೂ ಸಿಗ್ತಾ ಇರಲಿಲ್ಲ, ಯಾರನ್ನೂ ಮಾತಾಡಿಸ್ತಿರ್ಲಿಲ್ಲ, ಯಾರನ್ನೂ ಹಂಚ್ಕೊಳ್ತಾ ಇರಲಿಲ್ಲ. ಇವಾಗ ಅವರು ನನ್ನನ್ನು ದಿವಾಕರ್ ಹೆಗ್ಡೆ ಅವ್ರನ್ನು ತುಂಬ ಹತ್ತಿರದಿಂದ ಕೂತು ಮಾತಾಡಿಸಿದ್ರೆ ಅವರಿಗೆ ನಮ್ಮೊಳಗಡೆ ಒಂದು ಪಾತ್ರ ಕಾಣಿಸ್ತಾ ಇರುತ್ತೆ, ಒಂದು ಪಾತ್ರ ಕಾಣಿಸ್ತಿದೆ. ಯಾರನ್ನಾರು ಭಾಳ ಅವ್ರು ಮಾತಾಡಿಸಿದ್ರೆ ಇದನ್ನ ಒಂಥರ ಈ CID ಭಾಷೆನಲ್ಲಿ ಹೇಳಿದ್ದಾರೆ ಪ್ರೊಫೈಲಿಂಗ್ ಅಂತಾರೆ. ನಮ್ಮ P. ಶೇಷಾದ್ರಿ ಅವರು ಇದ್ದಾರೆ, ಸಿನಿಮಾ ಮಾಡುವಾಗಲೂ ಒಂದು ಕ್ಯಾರೆಕ್ಟರ್ ಹುಡುಕ್ತಾ ಇರ್ತಾರೆ. ಅವ್ರಿಗೆ ನಮ್ಮೊಳಗಡೆ ಒಂದು ಕ್ಯಾರೆಕ್ಟರ್ ಕಾಣಿಸಿದ್ರೆ ಆ ಕ್ಯಾರೆಕ್ಟರ್ನ ಎತ್ತಾಕೊಂಡ್ಬಿಟ್ಟು ಒಂದು ಕಾದಂಬರಿಗೆ ತಗೊಳ್ತಾರೆ ಅನ್ನುವ ರೀತಿ ಇತ್ತಲ್ಲ, ಅಷ್ಟೇ ಇರಲಿಲ್ಲ ಭೈರಪ್ಪ. ಅವರ ಸಾಮಾಜಿಕ ಪ್ರಜ್ಞೆ ಏನು ಅಂದರೆ, ವೈಚಾರಿಕವಾಗಿ ಕನ್ನಡದ ಜಗತ್ತು ಅಶುದ್ಧವಾಗಿದೆ, ಇದನ್ನು ಶುದ್ಧ ಮಾಡಬೇಕಾದ್ರೆ ನಮ್ಮ ಮೌಲ್ಯಗಳನ್ನು ನಾವು ಪ್ರತಿಪಾದಿಸಬೇಕು. ನಾವೆಲ್ಲ ಹೇಳ್ತಿರ್ತೀವಿ, ಸಂಘ ಪರಿವಾರದವರು ಹೇಳ್ತಾರೆ, ರಾಮಕೃಷ್ಣಾಶ್ರಮದವರು ಹೇಳ್ತಾರೆ, ಇವರು ಯಾರು ಚಿನ್ಮಯ ಮಿಷನ್ ಅವರು ಹೇಳ್ತಾರೆ. ಏನು ಅಂದರೆ ವೇದಗಳಿಗೆ ಹಿಂತಿರುಗಿ, ಉಪನಿಷತ್ಗೆ ಹಿಂತಿರುಗಿ. ಹಂಗಾಗಲ್ಲ. ಭೈರಪ್ಪನವ್ರು ಚೆನ್ನಾಗಿ ಫಿಲಾಸಫಿ ಓದ್ದವರು. ಪ್ರಾಕ್ಟಿಕಲಿ ಜೀವನ ಮಾಡುವಾಗ ನಿಮಗೆ ಬರೋದು ಧರ್ಮಶಾಸ್ತ್ರದ ಅಂಶಗಳು. ಹೀಗಾಗಿ ನಮ್ಮ ಸೋಷಿಯಾಲಜಿ ಅಂತ ಏನಾದ್ರು ಇದ್ರೆ, ನಮ್ಮ ಸಮಾಜ ಚಿಂತನೆ ಅಂತಿದ್ರೆ, ಅದು ಹುಟ್ಟುವುದು ನಮ್ಮ ಬೇರೆ ಬೇರೆ ಸ್ಮೃತಿಗಳು ಮತ್ತು ಧರ್ಮಶಾಸ್ತ್ರ ಗ್ರಂಥಗಳ ಒಂದು ಮೌಲ್ಯಮಾಪನದಿಂದ, ಅದರ ಒಂದು ತಿಕ್ಕಾಟದಿಂದ ಅಥವಾ ಮಂಥನದಿಂದ. ಇದನ್ನ ಭೈರಪ್ಪ ಒಂದು ಪ್ರಿಟೆಕ್ಸ್ಟ್ ಆಗಿ ಇಟ್ಕೊಂಡಿದ್ದಾರೆ. ಭೈರಪ್ಪನವರ ಎಲ್ಲ ಬರವಣಿಗೆಗಳಲ್ಲಿ ಇದು ಹಿನ್ನೆಲೆ ಬರುತ್ತೆ. ಮತ್ತು ಸಮಾಜದಿಂದ ರಾಜಕೀಯ ಸೃಷ್ಟಿಯಾಗತ್ತೆ ಹೊರತು ರಾಜಕೀಯದಿಂದ ಸಮಾಜ ಸೃಷ್ಟಿಯಾಗಲ್ಲ. ಮೊದಲು ಸಮಾಜ ಇರುತ್ತೆ ಒಂದು ದೇಶದಲ್ಲಿ, ಆ ಸಮಾಜ ಆದಮೇಲೆ ಅಲ್ಲಿ ರಾಜಕೀಯ ಬರುತ್ತೆ. ಅದು ಒಂದ್ಸತಿ ಪಾರ್ಲಿಮೆಂಟರಿ ಡೆಮಾಕ್ರಸಿ ಇರ್ಬೋದು, ಒಂದ್ಸರ್ತಿ ಅದು ಡಿಕ್ಟೇಟರ್ ಇರ್ಬೋದು, ಒಂದ್ಸತಿ ಕ್ರೋನಿ ಕ್ಯಾಪಿಟಲಿಸಮ್ ಇರ್ಬೋದು, ಯಾವ್ದು ಬೇಕಾದ್ರೂ ಆಗ್ಬೋದು. ಆ ಎಲ್ಲ ಅಂಶಗಳನ್ನು ಅವ್ರ ಕಾದಂಬರಿನಲ್ಲಿ ಅವರು ತರ್ತಾರೆ. ಈ ಉದಾಹರಣೆಗೆ
ಸಮಾಜಕ್ಕೆ ಯಾವಾಗ ಧರ್ಮವೇ ಮೂಲ, ಅಂದರೆ ಧರ್ಮದ ಆಧಾರದ ಮೇಲೆ ಜೀವನ ಮಾಡಬೇಕು ಅಂದಾಗ ಒಂದು ಶ್ರೀನಿವಾಸ ಶ್ರೋತ್ರಿ ಥರ ಪಾತ್ರವನ್ನು ಕ್ರಿಯೇಟ್ ಮಾಡ್ತಾರೆ ವಂಶವೃಕ್ಷದಲ್ಲಿ. ಶ್ರೀನಿವಾಸ ಶ್ರೋತ್ರಿ ಅವನ ಮನೆಯಲ್ಲಿ ಒಂದು ಹಳೆಯ ತಾಳೆಗರಿ ಅಥವಾ ಹಳೆಯ ಪುಸ್ತಕಗಳು ಅಥವಾ ರಾಗಿ ಮಸಿಯಿಂದ ಬರೆದಿರುವಂತಹ ಕೈ ಬರಹದಲ್ಲಿ ಬರೆದಿರೋ ನೋಟ್ಸ್ಗಳು ಇದನ್ನೆಲ್ಲ ಅವರು ಇಟ್ಕೊಂಡಿರ್ತಾರೆ. ಮತ್ತು ಯಾವಾಗಲೂ ಮನೆಯ ಕೆಳ ಅಲ್ಲದೆ ಒಂದು ಮೇಲ್ಮಹಡಿನಲ್ಲಿ ಒಂದು ಸಣ್ಣ ಗ್ರಂಥಾಲಯವನ್ನು ಶ್ರೀನಿವಾಸ ಶ್ರೋತ್ರಿ ಅದು ಸಂಕೇತ, ಅದು ಮೇಲ್ಮಹಡಿಯಿಂದ ಬರ್ತಾ ಇದೆ. ಅಂದರೆ ಧರ್ಮಶಾಸ್ತ್ರದ ವಿಚಾರಗಳು ನಮ್ಮ ಅಪ್ಪರ್ ಚೇಂಬರ್, ನಮ್ಮ ಪ್ರಜ್ಞೆಯ ಉನ್ನತ ಸ್ತರ. ಭೈರಪ್ಪ ತುಂಬ ಕಿಲಾಡಿ, ಬಲೆ ಕಿಲಾಡಿ. ಅವ್ರು ಅವ್ರು ನೋಡೋಂಗೆ ಇರಲೇ ಇಲ್ಲ. ಆ್ಯಕ್ಚುಲಿ ಐನಾತಿ ಅಂತೀವಿ ನಮ್ಮ ಕಡೆ, ಐನಾತಿ ಮನುಷ್ಯ ಭೈರಪ್ಪ. ತುಂಬ ಪ್ರೀತಿಯಿಂದ ಹೇಳ್ತಾರೆ ಅದು. ನಾವಿಲ್ಲಿ ನೋಡ್ತಿದ್ದೀವಲ್ಲ ಭೈರಪ್ಪನವರ ಪ್ಯಾಂಟು ಶರ್ಟು ಟಿಪ್ ಟಾಪ್ ಆಗಿ ಬರ್ತಾ ಇದ್ರು, ಒಳ್ಳೆ ಹಸೆ ಮನೆಗೆ ಇದು ಹಿಂದಿನ ದಿವಸ ಮದುವೆ ಹಿಂದಿನ ದಿವಸ ವರಪೂಜೆ ಗಂಡು. ಒಳ್ಳೆ ಭೈರಪ್ಪ ನನ್ಗೆ ಯಾವಾಗಲೂ ನೋಡಿದ್ರೆ ಒಳ್ಳೆ ಮದುವೆ ಗಂಡು ಥರ ಕಾಣಿಸ್ತಾ ಇದ್ರು ಭೈರಪ್ಪ. ಯಾವಾಗ ಒಂದು ದಿವಸ ಇಸ್ತ್ರಿ ಮಾಡದೇ ಇರೋ ಬಟ್ಟೆ ಹಾಕಲ್ಲ, ಯಾರನ್ನು ಮೀಟ್ ಮಾಡಬೇಕಾದ್ರೂ ಅದೇ ಶಿಸ್ತು. ಅವ್ರ ಮನೆಗೆ ಹೋದ್ರು ಅಷ್ಟೇನೆ. ಉಳಿದವರೆಲ್ಲ ಒಂದು ಏಜ್ ಆದಮೇಲೆ ಪಂಚೆ ಉಟ್ಕೊತಾರೆ, ನಾನು ಉಟ್ಕೊಂಡಿದ್ದೇನೆ. ಆದರೆ ಭೈರಪ್ಪನವರು ಅದನ್ನು ಕಾಣೋಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲ ಏನನ್ನು ಹೇಳ್ತಾ ಇದೆ ಅಂದರೆ, ಅವರ ಒಳಗಡೆ ಒಂದು ಸ್ಪಷ್ಟವಾಗಿರುವಂಥ ಒಂದು ಆಕಾರವನ್ನು ಅವರು ಒಂಥರ ಕಟೌಟ್ ಅಂತೀವಲ್ಲ ಆ ಥರ ಮಾಡಿಟ್ಕೊಂಡಿದ್ರು. ಆ ಕಟೌಟ್ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಇದು ಕಮ್ಯುನಿಸ್ಟ್ ವಿಚಾರ ಪಕ್ಕಕ್ಕೆ ಹಾಕು ತೆಗೆದು, ಇದು ಸೋಷಿಯಲಿಸಮ್ ವಿಚಾರ ಎಲ್ಲ ಓದ್ಕೊಂಡಿದ್ದೀನಿ ಪಕ್ಕಕ್ಕೆ ಹಾಕು ಅಂತ ಅವರು ಪ್ರತ್ಯೇಕ ಮಾಡಿದ್ರಿಂದ ಅವ್ರಿಗೆ ಶ್ರೀನಿವಾಸ ಶ್ರೋತ್ರಿ ಥರ ಪಾತ್ರನೋ ಅಥವಾ ಸಾರ್ಥದಲ್ಲಿ ಬರುವಂಥ ಇವಳು ಚಂದ್ರಿಕಾ ಪಾತ್ರವನ್ನು ಅವ್ರಿಗೆ ಸೃಷ್ಟಿ ಮಾಡೋಕ್ಕಾಗತ್ತೆ. ಅಂದರೆ ಯಾವುದನ್ನ ನಾವು ಬಾಯಲ್ಲಿ ಇಂಡಿಯನ್ ವ್ಯಾಲ್ಯೂಸು, ಭಾರತೀಯ ಮೌಲ್ಯ ಅಥವಾ ವಿಶ್ವಾತ್ಮಕ ಮೌಲ್ಯಗಳು ಅಂತ ಹೇಳ್ತಿದ್ದೀವೋ ಅದಕ್ಕೆ ಅವರು ಪಾತ್ರಗಳನ್ನು ಸೃಷ್ಟಿ ಮಾಡೋದಕ್ಕೆ ಆಯಿತು. ಇದು ಹೇಗಾಯಿತು ಭೈರಪ್ಪನವ್ರಿಗೆ ಅಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡೋಣ. ನಮ್ಮ ಕಲ್ಚರ್ನಲ್ಲಿ ಆ ಜೈನರೇ ಇರಲಿ, ಬೌದ್ಧರೇ ಇರಲಿ, ವೈದಿಕರೇ ಇರಲಿ, ಜಾನಪದನೇ ಇರಲಿ, ಸರಸ್ವತಿ ಅನ್ನೋದು ಬಹಳ ಮುಖ್ಯವಾದ ಒಂದು ಜ್ಞಾನದ, ಆನಂದದ, ರಸದ ಸಿಂಬಲ್. ಎಲ್ಲದಕ್ಕೂ ಸರಸ್ವತಿ ಬೇಕು ಅಲ್ವಾ? ನಮ್ಮ ಇಡೀ ಕಾಲದಲ್ಲಿ ಅರ್ಜುನ್ ಸಿಂಗ್ ಅವರು ಶಿಕ್ಷಣ ಮಂತ್ರಿಗಳಾಗಿದ್ದ ಕಾಲದಿಂದ ಸರಸ್ವತಿ ಪೂಜೆ ಅನ್ನೋದು ಶಾಲೆಗಳಲ್ಲಿ ಇರಬೇಕಾ ಇರಬಾರ್ದು, ಸರಸ್ವತಿ ವಂದನ ಈಗಲೂ ಕೂಡ ಬಹಳ ದೊಡ್ಡ ಜಗಳ. ಈ ಕಾನ್ಸೆಪ್ಟನ್ನು ಸಾಮಾಜಿಕವಾಗಿ ಭೈರಪ್ಪನವ್ರು ಎಲ್ಲಿ ತರ್ತಾರೆ? ಈ ಸರಸ್ವತಿ ಕಾನ್ಸೆಪ್ಟನ್ನು ತಂತು ಕಾದಂಬರಿಯ ಫಸ್ಟ್ ಪ್ಯಾರಾಗ್ರಾಫೇ ಶುರುವಾಗೋದಲ್ಲಿಂದ. ರವೀಂದ್ರ ಪೇಪರ್ ಓದ್ತಿರ್ತಾನೆ, ಅವ್ರ ಹಳ್ಳಿನಲ್ಲಿ ಸರಸ್ವತಿ ವಿಗ್ರಹ ದೇವಸ್ಥಾನದಿಂದ ಕಳುವಾಗಿರುತ್ತೆ. ಇದು ಪಾಯಿಂಟ್. ತಂತು ಕಾದಂಬರಿಯನ್ನ ದುರ್ದೈವದಿಂದ ನಾವು ಯಾರುವೇ ಕನ್ನಡ ವಿಮರ್ಶಕರು ಅಥವಾ ಚಿಂತಕರು ತುಂಬ ಆಳವಾದ ವಿಶ್ಲೇಷಣೆಗೆ ನನ್ನ ದೃಷ್ಟಿನಲ್ಲಿ ಇದುವರೆಗೂ ಒಳಪಡಿಸಿಲ್ಲ. ಗಿರಿ ಅಂತ ಒಬ್ರು ನವ್ಯದಲ್ಲಿ ಲೇಖಕರಿದ್ರು, ಗತಿಸ್ಥಿತಿ ಅಂತ ಒಂದು ಕಾದಂಬರಿ ಬರೆದ್ರು. ಕಾದಂಬರಿ 100 ಪುಟಕ್ಕಿಂತ ಕಮ್ಮಿ ಇದೆ. ಅದೇ ಗತಿಸ್ಥಿತಿ ಮೇಲೆ ಬಂದಿರೋ ವಿಮರ್ಶೆ 1000 ಪುಟ ಇದೆ. ಅದು ನವ್ಯರ ಕಾಲದ ವಿಮರ್ಶೆಯ ಟೆಕ್ನಿಕ್. ಅದು ತುಂಬ ಅದರಲ್ಲಿ ಇಲ್ಲದ ಮತ್ತು ಇರಬಹುದಾದ ಎಲ್ಲವನ್ನೂ ಹುಡುಕಿ ಹೇಳ್ತಿದ್ರು. ಇದು ಇಷ್ಟು ದೊಡ್ಡ ಕಾದಂಬರಿ, ಪರ್ವವನ್ನು ಜನ ಮಾತಾಡ್ತಾರೆ, ತಂತುನ್ ಮಾತಾಡೋದಿಲ್ಲ. NS ತಾರಾನಾಥರು ತಂತು ಬಂದಾಗ ತರಂಗ ಪತ್ರಿಕೆಯಲ್ಲಿ, ಅಂದರೆ ನಂದು ಏನೇ ನೋಟ್ಸ್ ಮಾಡಿದ್ರು ಆ ನೋಟ್ಸ್ ನನಗೆ ಮಾತಾಡೋಕ್ಕೆ ಇದುವರೆಗೂ ಆಗಿಲ್ಲ. ನಮ್ಮ ಸಭೆ ನೋಡಿದಾಗ ಏನು ಅನ್ಸುತ್ತೋ ಅದನ್ನೇ ನಾನು ಮಾತಾಡ್ಕೊಳ್ಳೋದು ನನ್ನ ಕ್ರಮ. ಅವ್ರು ಹೇಳಿದ್ರು ಇದು ಆಧುನಿಕ ಮಹಾಭಾರತ ಅಂತ ತಂತುನ. ಆದರೆ ಅಲ್ಲೊಂದು ಸೂಚನೆ ಕೊಡ್ತಾ ಇದ್ದಾರೆ, ಕುಟುಂಬದಲ್ಲಿರುವಂಥ ಮೌಲ್ಯಗಳು, ಹಾದ್ರ, ಅಲ್ಲಿ ಕಾಂತಿ ಅನ್ನೋ ಪಾತ್ರ ಹೊನ್ನತ್ತಿ ಪಾತ್ರ ಜೊತೆಗೆ ಹೋಗುವಂಥದ್ದು, ಇವುಗಳನ್ನು ಅವರು ಕೊಡ್ತಿದ್ದಾರೆ. ಅಂದರೆ ಏನು ಹೇಳ್ತಿದ್ದಾರೆ? ಹೈಯರ್ ವ್ಯಾಲ್ಯೂಸ್ನಲ್ಲಿ ಇರುವಾಗ ಅವನೊಬ್ಬ ಶ್ರೇಷ್ಠ ಕಲಾವಿದ, ಅಥವಾ ಅವಳದ್ದೇ ಒಂದು ಸ್ತ್ರೀ ಧರ್ಮವನ್ನು ಅಥವಾ ಪತ್ನಿ ಧರ್ಮವನ್ನು ಅವಳು ಪಾಲಿಸಬೇಕು ಅಂತಿರುತ್ತೆ. ಆದರೆ ಮನಸ್ಸು ವಿಚಲಿತವಾಗಿ ಆ ಒಂದು ಲೆವೆಲಿಂದ 2 ಲೆವೆಲ್ಗೆ, ಲೆವೆಲ್ 1 ಲೆವೆಲ್ 2ಗೆ ಬಂದಾಗ ಮನುಷ್ಯರಲ್ಲಿ ಯಾಕೆ ಈ ನೈತಿಕ ಭ್ರಷ್ಟತೆ ಬರುತ್ತೆ ಅನ್ನೋದೇನೆ ಅವರ ಒನ್ ಆಫ್ ದಿ ಎಕ್ಸ್ಪ್ಲೋರೇಷನ್. ಅಂದರೆ ನಾವೆಲ್ಲರೂ ಸಭೆಗಳಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತೀವಿ, ಸಮಾರಂಭಗಳಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತೀವಿ. ವೈಯಕ್ತಿಕವಾದ ಜೀವನ ಯಾಕೆ ಈ ಥರ ಹದಗೆಟ್ಟಿರುತ್ತೆ, ಕಲಾವಿದರದ್ದಾಗಲಿ ರಾಜಕಾರಣಿಗಳದ್ದಾಗಲಿ ಇವರು ಮತ್ತೊಬ್ಬರದ್ದಾಗಲಿ ಅನ್ನೋದು ಅವರ ಅನ್ವೇಷಣೆ. ಇದು ಹೊರಗೊಂದು ಒಳಗೊಂದು ಅನ್ನೋ ರೀತಿ ಯಾಕೆ ಬರುತ್ತೆ? ಅವನು ಮೋಹನ್ ಲಾಲ್ ಹಾಡುವಾಗ ಮಂದಿರದಲ್ಲಿ ಅಷ್ಟು ಅದ್ಭುತವಾಗಿ ಹಾಡ್ತಾನೆ, ಅವನೇ ಗುರುಸ್ಥಾನದಲ್ಲಿದ್ದಾನೆ. ಆದರೆ ಅವನ ಗುರು ಯಾರು? ಮೋಹನ್ ಲಾಲನ್ ಗುರು ಯಾರು? ಅವನು ಓಂಕಾರ ಸಾಧನೆ ಮಾಡಿದನೊಬ್ಬ ಹರಿದ್ವಾರದಲ್ಲೋ ಎಲ್ಲೋ. ಅವನು ಯಾರ ಜೊತೆನಲ್ಲೂ ಹಾಡೋದಿಲ್ಲ,
ಯಾರ ಮುಂದೂ ಹಾಡೋದಿಲ್ಲ, ಯಾವ ಸಭೆಗಳಲ್ಲೂ ಹಾಡೋದಿಲ್ಲ. ತನ್ಪಾಡಿಗೆ ತಾನು ಓಂಕಾರ ಸಾಧನೆಗೆ ಹೋಗ್ತಾನೆ. ಇದಾನೆ ಆ ಮನುಷ್ಯ. ಬೇಂದ್ರೆ ಅವ್ರದ್ದು ಒಂದು ಸಾಲಿದೆ ನೋಡಿ, ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ ಏನೇ ಏನೇ ಗುಂಗುಂಗಾನ ಅಂತ ಬರುತ್ತಲ್ವಾ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಪದ್ಯದಲ್ಲಿ. ಅಂದ್ರೆ ಭೈರಪ್ಪನವ್ರಿಗಿರುವಂಥ ವ್ಯಾಲ್ಯೂ ದೃಷ್ಟಿಯಿಂದ ಆದರ್ಶ ಅಂದ್ರೆ ಸಂಗೀತ ಹಾಡಿ ಹಾಡಿ ಅದು ಓಂಕಾರದ ಮಟ್ಟಕ್ಕೆ ಹೋಗಬೇಕು ಅಂತ. ಆ ಲೆವೆಲ್ನಲ್ಲಿ ಇರುವಂಥ ಒಂದು ಪಾತ್ರವನ್ನು ಮಂದ್ರ ಕಾದಂಬರಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಮತ್ತು ಆ ಮಟ್ಟಕ್ಕೆ ಹೋಗುವ ಸಾಧ್ಯತೆ ಇದ್ರೂ ತನ್ನ ಇಂದ್ರಿಯ ಚಪಲಗಳಿಂದ ಆ ಮಟ್ಟಕ್ಕೆ ಹೋಗಕ್ಕಾಗದೇ ಇರುವಂಥ, ಅಂದರೆ ಒಳ್ಳೆ ಒಳ್ಳೆ ದೊಡ್ಡ ಗಾಯಕ ಮೋಹನ್ ಲಾಲ್ನ ಪಾತ್ರವನ್ನು ತರ್ತಾರೆ. ತುಂಬ ಜನದಲ್ಲಿ ಒಂದು ಮಾತಿದೆ, ಆರ್ಟ್ ಫಾರ್ ಆರ್ಟ್ ಸೇಕ್ ಅಂತ. ಇದು ಭೈರಪ್ಪನವ್ರಿಗೆ ಒಪ್ಪಿಗೆ ಇರಲಿಲ್ಲ ನನ್ನ ದೃಷ್ಟಿಯಲ್ಲಿ. ಕಲೆಗಾಗಿ ಕಲೆ ಅಂದರೆ ಕಲಾವಿದ ಏನು ಮಾಡ್ತಾನೆ ಅಂತ ಯೋಚನೆ ಮಾಡಬೇಡಿ. ಕಲಾವಿದ 1 ಮದುವೆ ಮಾಡ್ಕೊಂಡ, 3 ಮದುವೆ ಮಾಡ್ಕೊಂಡ, ಕಲಾವಿದ ಸಭೆ ವೇದಿಕೆಯಿಂದ ಅಂದರೆ ಸಂಗೀತ ಸಭೆಯಿಂದ ಇಳಿದ ಮೇಲೆ ಏನು ಮಾಡ್ದ, ಇದೆಲ್ಲ ಬೇಡ. ನಮಗೆ ಅವನ ಪ್ರೆಸೆಂಟೇಷನ್, ಕಲಾವಿದನ ಪ್ರಸ್ತುತಿ ಅಷ್ಟು ಮಾತ್ರ ಇಟ್ಕೋಬೇಕು. ನಮ್ಗೆ ಯಾಕ್ರಿ ಸಿನಿಮಾದವ್ರು ಪರ್ಸನಲ್ ಲೈಫ್ ತಗೊಂಡು ನಾವು ಯಾಕೆ ಮಾಡೋಣ ಅಂದರೆ ಅದು ನಮ್ಮ ಮಕ್ಕಳನ್ನ ಪ್ರಭಾವಿಸ್ತಾ ಇದೆ. ಇವರು ಲಿವಿಂಗ್ ಟುಗೆದರ್ ಮಾಡಿದ್ರೆ ಸಿನಿಮಾದ ಹಾಳಾದವರೇ ಅವರು. ಆ್ಯಕ್ಚುಲಿ ಸಿನಿಮಾದವರು ಅಂದರೆ ಸರ್ ಡೈರೆಕ್ಟರ್ ಬಗ್ಗೆ ಹೇಳ್ತಿಲ್ಲ, ಪಿ ಶೇಷಾದ್ರಿ ಅವರು ಇಲ್ಲಿದ್ದಾರೆ. ನಾನು ಹೇಳ್ತಿರೋದು ಇವರು ನಮಗೆ ಮಾಡೆಲ್ಗಳಾಗ್ಬಿಟ್ಟಿದ್ದಾರೆ ಇವಾಗ. ಇವ್ರ ಥರ ಅಂತ ಕೊರಿಯನ್ ಮೂವೀಸು, ಕೊರಿಯನ್ ಡ್ರಾಮಾ, ಡ್ರಾಮಾ ಏನು ತರ್ತಾ ಇದೆ, ಏನೇನು ನಮ್ಮ ಸಮಾಜದಲ್ಲಿ ಅದು ಅಲ್ಲೋಲ ಕಲ್ಲೋಲ ತರ್ತಾ ಇದೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ ಔಟ್ಸೈಡ್ ದಿ ಸೆಲ್ಯುಲಾಯ್ಡ್ ಸ್ಕ್ರೀನ್ ಆಚೆಗೂ ಕೂಡ ಅವರ ಬಿಹೇವಿಯರ್ನ ಸಮಾಜ ಗಮನಿಸುತ್ತೆ, ಅವ್ರನ್ನ ಒಂದು ಆದರ್ಶವಾಗಿ. ಈ ಇಂಟಿಗ್ರಿಟಿ ಬಗ್ಗೆ ಭೈರಪ್ಪನವ್ರು ಮಾತಾಡ್ತಾರೆ. ಸಾಮಾಜಿಕ ಪ್ರಜ್ಞೆ ಅಂದರೆ ಭೈರಪ್ಪನವ್ರನಲ್ಲಿ ಇಂಟಿಗ್ರಿಟಿಯ ಬಗ್ಗೆ ಇರೋ ಪ್ರಶ್ನೆ. ಇದೊಂದು ಹೇಳಿ ನಿಲ್ಲಿಸ್ತೀನಿ, ನೀವು ಪ್ರಶ್ನೆಯಲ್ಲಿ ತಗೋ. ಇಂಟಿಗ್ರಿಟಿ ಅಂದ್ರೆ ಏನಂದ್ರೆ, ನೀನು ಹಾಡು ಹೇಳುವಾಗ ಅಷ್ಟು ಉನ್ನತವಾಗಿ ಹಾಡ್ತೀಯಾ, ಆದರೆ ನಿನಗೆ ನಿನ್ನ ಹೊಕ್ಕಳಿಗೆ ಅಥವಾ ನಾದ ಹೊರಡುವ ಮೂಲವಾದ ಮಂತ್ರಕ್ಕೆ ನಿನಗೆ ಬರೋಕ್ಕಾಗ್ತಿಲ್ಲ. ಮಂತ್ರದಲ್ಲಿ ಒಂದು ಲೆವೆಲ್ ಇದೆ ಅಥವಾ ಓಂಕಾರದಲ್ಲಿ ಒಂದು ಲೆವೆಲ್ ಇದೆ. ನೀನು ಆಳವಾಗೂ ಹೋಗ್ತಿಲ್ಲ, ಒಬ್ಬ ಸಾಮಾಜಿಕ ಮನುಷ್ಯನಾಗಿ ನೀನು ಎತ್ತರವಾಗೂ ಹೋಗ್ತಿಲ್ಲ. ಇದನ್ನೇ ನಾವು ಒಂದು ಮೀಡಿಯೋಕರ್ ಅಂತ ಕರೆಯೋದು. ಹೀಗಾಗಿ ಅವರ ಕಾದಂಬರಿಗಳಲ್ಲಿ ಬೇಕಾದಷ್ಟು ಜನ ಈ ಅರ್ಥಕಾಮಗಳಲ್ಲಿ ಇರುವಂಥ ಪಾತ್ರಗಳನ್ನು ಅವರು ಸೃಷ್ಟಿ ಮಾಡ್ತಾರೆ. ಭೈರಪ್ಪನವರು ಕಾದಂಬರಿಗಳನ್ನು ನೋಡುವಾಗ ಅವರಲ್ಲಿ ಒಂದು ಮೌಲ್ಯ ಶ್ರೇಣಿ ಇದೆ, ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಸ್ ಇದೆ. ಯಾವ ವ್ಯಾಲ್ಯೂಸ್ನ ಅವರು ರಿಜೆಕ್ಟ್ ಮಾಡ್ತಾ ಇಲ್ಲ, ಆದರೆ ಅವುಗಳನ್ನು ಒಂದೊಂದು ಲೆವೆಲ್ಗಳಲ್ಲಿ ಅವರು ಜೋಡಿಸ್ಕೊಂಡು ಹೋಗ್ತಾರೆ. ಹೀಗಾಗಿ ಭೈರಪ್ಪನವರಲ್ಲಿ ಸಾಮಾಜಿಕ ಪ್ರಜ್ಞೆ ಅಂದರೆ, ನಾನು ಮಾತು ಮುಗಿಸ್ತೀನಿ, ಅಂದರೆ ಒಂದು ಶಿಖರದ ಆರೋಹಣ ಥರ. ಯಾವ ಪಾತ್ರಗಳನ್ನು ರಿಜೆಕ್ಟ್ ಮಾಡ್ತಿಲ್ಲ. ಹೀಗೆ ಹತ್ಕೊಂಡು ಹೋಗುವಾಗ ನೀವು ಶಿಖರಕ್ಕೆ ಹೋಗುವಾಗ ಅದು ಚೂಪಾಗಿರುತ್ತೆ ಅಥವಾ ಎತ್ತರವಾಗಿರುತ್ತೆ, ಅಲ್ಲಿ ತನಕ ಹೋಗಬೇಕು. ಯಾಕೆ ಅಂದರೆ ಅವ್ರಿಗೆ ವ್ಯಾಸ ಯಾವುದೋ ಒಂದು ದೊಡ್ಡ ಪುರಸ್ಕಾರ ಕೊಟ್ಟಾಗ ವ್ಯಾಸರ ಬಗ್ಗೆ ಅವರೊಂದು ಸಣ್ಣ ಬುಕ್ಲೆಟ್ ಇದೆ ಕೇಂದ್ರ ಸಾಹಿತ್ಯ ಅಕಾಡೆಮಿದು. ಅದರೊಳಗೆ ಅವ್ರು ಹೇಳ್ತಾರೆ, ಈ ಜಗತ್ತಿನ ಅಲ್ಲೋಲ ಕಲ್ಲೋಲಗಳನ್ನು ಮಹಾಭಾರತದಲ್ಲಿ ಬರೆದಂತಹ ವ್ಯಾಸ ಮಹರ್ಷಿಗಳು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರಿಬೇಕಾದ್ರೆ ಅವರು, ಅಥವಾ ಬ್ರಹ್ಮಸೂತ್ರ ಭಾಷ್ಯ ಅಲ್ಲ, ಬ್ರಹ್ಮಸೂತ್ರವನ್ನೇ ಬರಿಬೇಕಾದ್ರೆ ಅವರು ಬದ್ರಿಯನ್ನು ದಾಟಿ ಅಲ್ಲೊಂದು ವ್ಯಾಸಗುಹೆ ಅಂತಿದೆ, ಎಲ್ಲ ಅನೇಕರು ನೋಡಿರ್ತಾರೆ, ವ್ಯಾಸಗುಫಾ ಅಂತಿದೆ. ವ್ಯಾಸಗುಹೆಗೆ ಹೋಗೋರು ಕೂತ್ರು. ಅಂದರೆ ಈ ಲೋಕದಿಂದ ನಾವು ಸಂಪೂರ್ಣವಾಗಿ ಬಿಡಿಸ್ಕೊಂಡಾಗ ಸಾಹಿತ್ಯದ ಅಥವಾ ತತ್ವಜ್ಞಾನದ ಒಂದು ನಿಜವಾದ ನಿರ್ವೈರ, ಯಾರಿಗೂ ಸಂಬಂಧ ಪಡದೇ ಇರೋವಂಥ ಒಂದು ಲೊಕ್ಯಾಲಿಟಿಯಲ್ಲಿ ನಾವು ನಿಂತ್ಕೊಳ್ತೀವಿ, ಒಂದು ಜಾಗದಲ್ಲಿ ನಿಂತೀವಿ. ಅದು ಕೌರವ್ರ ಜಾಗನೂ ಅಲ್ಲ, ಪಾಂಡವ್ರ ಜಾಗನೂ ಅಲ್ಲ, ಯಾರ ಜಾಗನೂ ಅಲ್ಲ, ಕೃಷ್ಣಂದು ಜಾಗ ಅಲ್ಲ, ಯಾರ್ದು ಜಾಗ ಅಲ್ಲ, ಯಾರೂ ಇಲ್ಲದೆ ಇರುವಂಥ ಒಂದು ಸ್ಥಾನದಲ್ಲಿ ಇದ್ದಾಗ ನಿಮಗೆ ಒಂದು ಅದ್ವೈತದ ಹಂತ ಸ್ಥಾಪನೆ ಆಗುತ್ತೆ. ಅವರ ಸಾಮಾಜಿಕ ಮೌಲ್ಯ ಅಂದರೆ ಮನುಷ್ಯ ಸಮಾಜದಲ್ಲಿ ಈ ನಿಜವಾದ ಅದ್ವೈತ ಭಾವನೆಯನ್ನು ಯಾವ ರೀತಿ ತೆಗೆದುಕೊಂಡು ಹೋಗಿ ಎಲ್ಲವನ್ನೂ ಕೂಡ ಸಮಚಿತ್ತದಲ್ಲಿ ನೋಡುವಂಥ, ಅವರಾಗ ದಿವಾಕರ್ ಹೆಗ್ಡೆ ಅವರು ಶಾಂತ ಅಂತ ಹೇಳಿದ್ರಲ್ಲ, ಅದನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವರು ಈ ಪಾತ್ರಗಳನ್ನು ಮಾಡ್ತಾರೆ. ಕೆಲವು ಸತಿ ಆ ಉಠಾವು ಬರುತ್ತೆ ಕಾದಂಬರಿಲಿ, ಕೆಲವು ಸತಿ ಬರುವುದಿಲ್ಲ. ಅದು ಆವತ್ತಿನ ಲೇಖಕರ ಭಾವದ ಮೇಲೆ ಹೋಗುತ್ತೆ. ಹಾಗಾಗಿ ನೀವು ಮಾಡ್ರನ್ ವಿಮರ್ಶೆಯ ಮಾನದಂಡಗಳನ್ನು ಇಟ್ಕೊಂಡು ಕುರ್ತಕೋಟಿಯವರಾಗಲಿ, ಆಮೂರ ಆಗಲಿ, ಇನ್ನೂ ಅನೇಕ ವಿಮರ್ಶಕರಾಗಲಿ ಮಾಡಿದಾರಲ್ಲ, ಯಾಕೆ ಅವ್ರಿಗೆ ಸೋಲುಂಟಾಯಿತು ಅಂದರೆ ಭೈರಪ್ಪನವ್ರ ಕಾದಂಬರಿಯಲ್ಲಿ ಅವರು ಯುರೋಪಿನ
ಮೌಲ್ಯ ಮೀಮಾಂಸೆಯನ್ನ, ಮೌಲ್ಯ ಶ್ರೇಣಿಯನ್ನು ಇಟ್ಕೊಂಡು ಪಕ್ಕಾ ಒಂದು ಇಂಡಿಯನ್ ಮೈಂಡ್ ಆಗಿರುವ ಭೈರಪ್ಪನವರ ಲಿಟ್ರೇಚರ್ನ ಓದೋರು. ನೀವು ವ್ಯಾಸನ್ ಮೂಲಕ, ವಾಲ್ಮೀಕಿ ಮೂಲಕ, ಕುಮಾರವ್ಯಾಸನ್ ಮೂಲಕ, ಅಥವಾ ಅವ್ರು ಹೇಳಿದಂತೆ ಹಳ್ಳಿಯ ಹಾಡುಗಳ ಮೂಲಕ, ಹರದೇಶಿ ನಾಗೇಶಿ ಮೂಲಕ ನೀವು ಭೈರಪ್ಪನ ಅಪ್ರೋಚ್ ಮಾಡಿದ್ರೆ ಭೈರಪ್ಪ ನಮಗೆ ಸಿಗ್ತಾರೆ. ಪ್ರಶ್ನೆಗಳು? ಸರ್, ಮೊದಲಾಗಿ ನಿಮಗೆ ಮಂಗಳೂರಿಂದ ಪ್ರಮೋದ್ ಕುಮಾರ್ ರಯ್ಯ ವಂದನೆ, ತಲೆಬಾಗಿ ನಿಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ನೀವು ತುಂಬ ಧಾರ್ಮಿಕ ಪ್ರಜ್ಞೆ, ಸಾಂಸ್ಕೃತಿಕ ಪ್ರಜ್ಞೆ, ಹಾಗೆ ನಮ್ಮ ಪರಂಪರೆಯ ಪ್ರಜ್ಞೆ ಇದ್ದವರು. ನಮ್ಮೊಂದು ಪ್ರಶ್ನೆ ಅಂದರೆ, ನಾವು ಮೊದಲು ಆರೋಗ್ಯವಂತರಾಗಿ ಮತ್ತೆ ಹೋರಾಟ ಮಾಡೋದು ಅಂತ. ಆರೋಗ್ಯ ನಮ್ಮಲ್ಲಿ ಇಲ್ಲದರೆ ಹೋರಾಟ ಹೇಗೆ ಮಾಡೋದು? ನಮ್ಮ ಮನೆ, ನಮ್ಮ ಊರು, ಅದರ ಮೇಲೆ ಹೋದರೆ ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ರಾಜ್ಯ, ಹಾಗೆ ದೇಶ ಅಂತ. ನಾನು ನಮ್ಮ ದೇಶದಲ್ಲಿ ಎಲ್ಲ ಧರ್ಮದವರು ಸಂತೃಪ್ತಿಯಿಂದ ಇರಬೇಕು, ವಿಶಾಲವಾದಂಥ ಮನೋಭಾವ ನಮ್ಮದು, ಸರ್ವೇ ಜನ ಸುಖಿನೋ ಭವಂತು ಅಂತ. ಈಗ ನಾನು ಬೇರೆ ಅನ್ಯ ಧರ್ಮದವರ ನಾನು ಉಲ್ಲೇಖ ಮಾಡೋದಿಲ್ಲ. ನಮ್ಮ ಧರ್ಮದ್ದು ಹಿಂದೂ ಸನಾತನ ಧರ್ಮ. ನಮ್ಮ ಈ ಧರ್ಮಕ್ಕೆ ನಮ್ಮ ಸಾಮಾಜಿಕ ನೆಲೆ ಏನು, ಧರ್ಮದ ಅರ್ಥ ಏನು, ಅದರ ಮೂಲ ಸತ್ವ ಏನು, ಮೂಲ ತತ್ವ ಏನು, ನಮ್ಮ ಪರಂಪರೆ ಏನು, ಇದರ ಬಗ್ಗೆ ಜನಗಳಿಗೆ ಅದರದ್ದೇ ಆದಂಥ ಜ್ಞಾನ ಇಲ್ಲ. ಒಂದನೇದಾಗಿ ಧರ್ಮವನ್ನು ಎಲ್ಲದಕ್ಕೆ ಮಿಕ್ಸ್ ಮಾಡಿಕೊಂಡು ಎಲ್ಲದಕ್ಕೆ ಇದು ಮಾಡ್ತಾರೆ. ಧರ್ಮ ಎಂದರೆ, ಈಗ ನಾನು ಬರಬರುತ್ತಾ ಕೇಳ್ತಾ ಇದ್ದೆ, ಧರ್ಮ ಎಂದರೆ ಪಾಸಿಟಿವ್ ಎನರ್ಜಿ, ಅದರಲ್ಲಿ ಇದ್ದಂಥ ನಮ್ಮ ಒಳ್ಳೆಯ ತತ್ವ ಅಂತ. ಧರ್ಮ ಎಲ್ಲ ಧರ್ಮಕ್ಕೂ ಅನ್ವಯ ಆಗ್ತದೆ ಅಂತ. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ಇದರಲ್ಲಿ ನಾವು ಒಟ್ಟಾಗಿ ನಾವು ಶುದ್ಧವಾಗಿ ನಾವು ಮುಂದುವರಿಬೇಕಾದರೆ, ಗುರುಗಳೇ, ನಾವು ಮುಂದುವರಿಯಬೇಕಾದರೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಬೇಕು. ಸರ್, ನಿಮ್ಮ ಪ್ರಶ್ನೆಗೆ ಬನ್ನಿ. ಪ್ರಶ್ನೆ ಏನಂದ್ರೆ ಗೊತ್ತಾಯ್ತು, ಅದಕ್ಕೆ ಉತ್ತರ ಏನಂದ್ರೆ ಭೈರಪ್ಪನವ್ರದ್ದೇ ಗೋಷ್ಠಿ ಆದ್ರಿಂದ ಆ ಸೀಮಿತವಾಗಿ ಹೇಳೋಣ. ಅಂದ್ರೆ ನಮ್ಮಲ್ಲಿ ಗೊತ್ತಾಯ್ತು, ನಿಮ್ ಪ್ರಶ್ನೆ ಗೊತ್ತಾಯ್ತು, ಬೇರೆಯವ್ರು ಕೇಳಿ. ಗೊತ್ತಾಯ್ತು, ಪ್ರಶ್ನೆ ಗೊತ್ತಾಯ್ತು. ಸ್ವಧರ್ಮ, ನಿಮ್ಗೆ ಉತ್ತರ ಏನು ಅಂತ ಹೇಳಿದ್ರೆ, ಕೃಷ್ಣ ಗೀತೆಯಲ್ಲಿ ಹೇಳೋದು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಈ ಸಾರ್ಥ ಕಾದಂಬರಿ ಅಂತ ತಗೊಂಡ್ರೆ, ಸಾರ್ಥ ಕಾದಂಬರಿನಲ್ಲಿ ಅವಳು ಅತ್ಯಾಚಾರಕ್ಕೊಳಗಾಗ್ತಾಳೆ ಅಲ್ವಾ, ಕೊನೆಯ ಪುಟದಲ್ಲಿ, ಆ ಮೂಲಸ್ಥಾನದಲ್ಲಿ. ಅವಾಗ ಅವಳ ಹೊಟ್ಟೆನಲ್ಲಿ ಒಂದು ಮಗು ಬೆಳೀತಾ ಇರುತ್ತೆ, ಗರ್ಭವತಿಯಾಗಿರ್ತಾಳೆ ಅವಳು, ಹೀರೋಯಿನ್, ಆ ಕಾದಂಬರಿಯ ಹೀರೋಯಿನ್. ಅವಾಗ ಅವಳು ಯಾರನ್ನ ಅವಳು ಇಷ್ಟಪಟ್ಟಿರ್ತಾಳೆ, ನಾಗಭಟ್ಟ ಮತ್ತು ಅವಳು ಇಬ್ರು ಭೇಟಿಯಾಗ್ತಾರೆ. ಭೇಟಿಯಾದಾಗ ನಾಗಭಟ್ಟನ ಮೂಲಕ ಭೈರಪ್ಪನವ್ರು ಹೇಳಿಸೋ ಮಾತೇನು, ಅಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ. ಸನಾತನ ಹಿಂದೂ ಧರ್ಮ ಏನು ಅಂದ್ರೆ, ಒಂದು ವಿಗ್ರಹ ಭಂಜನೆ ಆಗ್ಬಿಟ್ರೆ ಗೋಳಾಡ್ತಾ ಕೂತ್ಕೊಳ್ಳೋದಲ್ಲ. ಆ ಜಾಗಕ್ಕೆ ನೀವು ವಿಗ್ರಹವನ್ನು ಮತ್ತೆ ಸ್ಥಾಪನೆ ಮಾಡಿ, ಮತ್ತೆ ಇದು ಬೇಡ, ಲೀಡ್ ಕ್ವಶನ್ ಬೇಡ, ಅಲ್ಲಿಗೆ ಸಾಕು, ಇನ್ನೊಬ್ರಿಗೆ ಕೊಡಿ, ಲೀಡ್ ಕ್ವಶನ್ ಬೇಡ. ಇಲ್ಲಾಂದ್ರೆ ಏನಾಗತ್ತೆ, ಬರೀ ನಾವಿಬ್ರು ಮಾತಾಡ್ದಂಗಾಗತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ಬಿಡ್ತೀವಿ, ಅದು ಭಗ್ನಗೊಂಡಿರೋ ವಿಗ್ರಹ ಬಿಟ್ಬಿಡೋಣ. ಸರಿ, ಭಗ್ನಗೊಂಡ್ಬಿಟ್ರೆ ರಾಮಕೃಷ್ಣ ಪರಮಹಂಸರ ಹತ್ರ ರಾಣಿ ರಾಸಮಣಿ ದೇವಿ ಹೋಗಿ, ನಮ್ಮ ದೇವಸ್ಥಾನದಲ್ಲಿ ಒಂದು ವಿಗ್ರಹ ಕೃಷ್ಣಂದ ಯಾವುದೋ ಒಂದು ಭಗ್ನಗೊಂಡಿದೆ, ಅದು ನೀರಲ್ಲಿ ಗಂಗೆಯಲ್ಲಿ ತೇಲ್ಬಿಡ್ತೀವಿ ಅಂತ ಕೇಳ್ತಾಳೆ. ಅವಾಗ ಹೇಳ್ತಾಳೆ, ನಿಮ್ಮ ಅಳಿಯ ಮಥುರಾ, ರಾಮಕೃಷ್ಣ ಪರಮಹಂಸರ ಕಥೆಯಲ್ಲಿ ಬರುತ್ತೆ, ಮಥುರಾನಾಥ ಇದ್ದಾನಲ್ಲ, ಮಥುರಾ ಬಾಬು, ಅವನಿಗೆ ಏನಾದ್ರು ಕೈಯೋ ಕಾಲೋ ಮುರಿದ್ರೆ ಅವನನ್ನು ನೀವು ಬಿಟ್ಬಿಡ್ತೀರಾ ಅಂತ. ಎಷ್ಟು ಸ್ವಧರ್ಮದ ನೆಲೆಯಲ್ಲಿ ಪರಮಹಂಸರು ಮಾತಾಡ್ತಿದ್ದಾರೋ. ಭೈರಪ್ಪನವ್ರ ಕಾದಂಬರಿಯ ಚಂದ್ರಿಯ ಮತ್ತು ನಾಗಭಟ್ಟನ ಇದು ಚರ್ಚೆ ಅಲ್ಲೇ ಬರೋದು. ಅವಳು ಹೇಳ್ತಾಳೆ, ಅದು ನಾನು ನಿನ್ನನ್ನು ಗಂಡನಾಗಿ ಪತ್ನಿಯಾಗಿ ಸ್ವೀಕಾರ ಮಾಡ್ತಿರೋದ್ರಿಂದ ನಿನ್ನ ಹೊಟ್ಟೆಯಲ್ಲಿ ಬಂದಿರುವ ಮಗು ಅದು ನಮ್ಮಿಬ್ಬರ ಮಗು ಅದು ಅನ್ನುವ ವಿಷಯವನ್ನ ಹೇಳ್ತಾರೆ. ಇದು ಯಾಕೆ ಅವ್ರು ಹೇಳ್ತಿದ್ದಾರೆ ಅಂದ್ರೆ, ಅನ್ಯರ ಆಕ್ರಮಣ ನಾವು ಆದಷ್ಟು ತಡಿಬೇಕು. ಆದ್ರೆ ಆಗ್ಬಿಟ್ಟಾಗ ನಮ್ಮ ಮನೆ ಹೆಣ್ಮಕ್ಳು ಅಥವಾ ನಮ್ಮ ದೇವಾಲಯ ಅಥವಾ ನಮ್ಮ ಗಂಡಸರು, ನಮ್ಮ ಇದು ವಿಚಾರಗಳು ಏನೇ ನಷ್ಟವಾದ್ರೆ ಅದನ್ನ ನಾವು ಅಸ್ಪೃಶ್ಯ ಮಾಡಬಾರ್ದು. ಆವರಣದಲ್ಲಿ ಕೂಡ ಹಾಗೆ ಆಗುತ್ತೆ.
ಅವನು ಅವನು ನಪುಂಸಕ ಆಗ್ಬಿಟ್ಟಿದ್ದಾನೆ. ಹೆಂಡತಿಗೆ ಇವನಿಂದಾಗಿ ಹುಟ್ಟಿದ ಮೊದಲ ಮಗು, ಆನಂತರ ಬೇರೆಯವರ ಅತಿಕ್ರಮಣದಿಂದ ಹುಟ್ಟಿದ 2 ಮಕ್ಕಳು, ಅವರನ್ನೆಲ್ಲ ನಮ್ಮ ಮಕ್ಕಳು ಅಂತ ಬೆಳೆಸೋಣ ಅಂತ. ಖಂಡಿತ ಅದು ಶಾಂತರಸ. ಖಂಡಿತ ಭೈರಪ್ಪನವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿರೋ ಬಹಳ ದೊಡ್ಡ ಮೂವ್ಮೆಂಟ್ ಅಂದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನ ಅಂದ್ರೆ ಅದು ಆರ್ಯ ಸಮಾಜ. ಸುಮ್ಮನೆ ಹಿಂಟ್ ಕೊಟ್ಟಿದ್ದೀನಿ, ಆರ್ಯ ಸಮಾಜ ಹುಟ್ಟಿದ್ದೇ ಇಲ್ಲಿ ಮಂಗಳೂರಿನಲ್ಲಿ, ಅಂದ್ರೆ ಕರ್ನಾಟಕದ ಮಟ್ಟಿಗೆ. ಸರ್ ನಮಸ್ತೆ, ನನ್ನ ಹೆಸರು ಪ್ರಮೋದ್ ಅಂತ. ಆವಾಗಲೇ ಆರ್ಟ್ ಫಾರ್ ಆರ್ಟ್ ಸೇಕ್ ಅನ್ನೋ ವಿಷಯದ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಅದು ಒಪ್ತೀನಿ ನಾನು, ಜವಾಬ್ದಾರಿ ಇರುವಂಥದ್ದು, ಹಾಗೆ ಅದು ಪ್ರಭಾವ ಬೀರುವಂಥದ್ದು. ಆದರೆ ಅಷ್ಟೇ ಜವಾಬ್ದಾರಿ ಸಮಾಜವಾಗಿ ಅಥವಾ ಅದನ್ನು ನೋಡುವಂತಹ ಪ್ರೇಕ್ಷಕರಾಗಿ ನಮ್ಮ ಮೇಲೂ ಕೂಡ ಇರುತ್ತೆ ಅಂತ ಅನ್ಸಲ್ವಾ? ಅಂದರೆ ಯಾವುದೋ ಒಬ್ಬ ನಟ ಇರ್ಬೋದು, ನಟಿ ಇರ್ಬೋದು, ಅಥವಾ ಕಲಾವಿದರು ಇರ್ಬೋದು, ಯಾವುದೇ ರೀತಿಯರು ಇರ್ಬೋದು, ಸಿನಿಮಾ ಒಂದೇ ಅಂತಲ್ಲ, ಯಾವುದೇ ರೀತಿ ಇರ್ಬೋದು, ಅವ್ರನ್ನ ನೋಡಿ ಯಾವುದನ್ನ ನಾವು ಸ್ವೀಕರಿಸ್ಬೇಕು, ಯಾವುದನ್ನ ಸ್ವೀಕರಿಸಬಾರ್ದು ಅನ್ನುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲಿರುವಂಥದ್ದಲ್ವಾ? ವಿವೇಕ ಇಲ್ಲ, ಅದಾಗತ್ತೆ. ಯಾವಾಗ ಆಗತ್ತೆ ಗೊತ್ತಾ? ಅದು ಅದರ ಸೀಮಿತ ಚೌಕಟ್ಟಲ್ಲಿದ್ದಾಗ ಬೇಂದ್ರೆ ಹೇಳ್ತಾರೆ, ನನ್ನ ಮಂಡಲದಲ್ಲೇ ನನ್ನ ಅಂಡಲೆದಾಟ, ಹೊರಗಿನದು ಕಾಟ ಮಾಟ. ಈಗ ಪೊಯೆಟ್ ಅಂತ ಬಂದ್ರೆ, ಈಗ ನಾವಿಲ್ಲೊಂದು ಸೇರಿದೀವಿ, ಒಂದು 50 ಜನ ಇದ್ದಾರೆ. ಇವಾಗ ಇದೇ ಸಭಾಗಾರದಲ್ಲಿ ಯಾರಾದ್ರೂ ಬಹಳ ದೊಡ್ಡ ಸೆಲಿಬ್ರಿಟಿ ಅಂತ ಹೇಳ್ತೀವಲ್ವಾ, ಸೆಲಿಬ್ರಿಟಿ ಅಂತ ಬಂದ್ಬಿಟ್ರೆ ಎಲ್ಲ ತುಂಬಿ ಸಭೆ ಕಿಕ್ಕಿರಿತಿರುತ್ತೆ. ಅಂದ್ರೆ ಸಮಾಜಕ್ಕೆ ಒಂದು ಹುಚ್ಚಿದೆ, ಇದೇನಂದ್ರೆ ಸೆಲಿಬ್ರಿಟಿಗಳ ಹಿಂದೆ ಹೋಗುವ ಹುಚ್ಚಿದೆ. ಬಟ್ ಸೆಲಿಬ್ರಿಟಿ ಹಿಂದೆ ಹೋಗಿ, ಆದ್ರೆ ನಮಗೆ ವ್ಯಾಸ ಸೆಲಿಬ್ರಿಟಿ ಆಗೋದು ಯಾವಾಗ? ಕುಮಾರವ್ಯಾಸ ನಮಗೊಬ್ಬ ಸೆಲಿಬ್ರಿಟಿ ಆಗೋದು ಯಾವಾಗ? ಭೈರಪ್ಪ ನಮಗೊಬ್ರು ಸೆಲಿಬ್ರಿಟಿ ಆಗೋದು ಯಾವಾಗ? ಈಗ ಹೋದ ವರ್ಷ ಇಲ್ಲಿಗೆ ಬಂದಾಗ ಅವರು ಪಬ್ಬಾಸ್ಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ಬೇಕು ಅಂದ್ರೆ, ಯಾಕೆಂದ್ರೆ ಮಂಗಳೂರು ಲಿಟ್ ಫೆಸ್ಟಿಗೆ ಬಂದವ್ರಿಗೆ ಅದೊಂದು ಧಾರ್ಮಿಕ ಕಾರ್ಯಕ್ರಮ, ಪಬ್ಬಾಸ್ಗೆ ಹೋಗಿ ಐಸ್ ಕ್ರೀಮ್ ತಿಂದ್ರೆ ಕಾರ್ಯಕ್ರಮ ಮುಗೀತು ಅಂತ. ನಾವು ನೆನ್ನೆ ಹೋಗಿ ಬಂದ್ವಿ, ಆಯ್ತಾ, ಕುಟುಂಬದ ಸಮೇತ. ಅಲ್ಲಿ ಪಬ್ಬಾಸ್ಗೆ ಅವರು ಬಂದಾಗ ಪಬ್ಬಾಸ್ನ ಓನರ್ ಏನ್ ಮಾಡಿದ್ರು, ವೆಲ್ಕಮ್ ಭೈರಪ್ಪ ಅಂತ ಹಾಕಿದ್ರು. ಮತ್ತೆ ಯಾರು ಬಂದು ಸೆಲ್ಫಿ ತಗೊಳ್ಳೋದು, ಫೋಟೋ ತಗೊಳ್ಳೋದು ಹೋಗ್ಬಾರ್ದು, ಅಷ್ಟೇ ಮಾಡೋಕ್ಕಾಗೋದು. ಇಮ್ಯಾಜಿನ್ ಮಾಡಿ ನಿಮ್ಮ ಪ್ರಶ್ನೆಗೆ, ಅದೇ ಜಾಗದಲ್ಲಿ ಒಬ್ಬ ಬಹಳ ದೊಡ್ಡದಾಗಿರೋ ನಟನೋ ನಟಿನೋ ಅಥವಾ ಯಾವುದೋ ಕ್ಷೇತ್ರದಲ್ಲಿ ರಾಜಕಾರಣ ನಿಂತಿಟ್ಕೊಳ್ಳಿ, ಅವ್ರು ಬಂದಾಗ ಸಮಾಜಕ್ಕೆ ಒಂದು ಓವರ್ ಫೋಕಸ್ ಆಗ್ಬಿಟ್ಟಿದೆ ಅವ್ರ ಮೇಲೆ. ಅಂದ್ರೆ ದಿನನಿತ್ಯ ಮಾತಾಡುವಷ್ಟು ಕೆಲಸ ಅವ್ರು ಏನು ಕಡಿದು ಕಟ್ಟೆ ಹಾಕಿಲ್ಲ ಸಿನಿಮಾದವರು. ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋದು ಬಿಟ್ಟು ನಾನು ಹೇಳ್ತಿರೋದು, ಆ ಮಟ್ಟಕ್ಕೆ ಅವ್ರೊಂದು ಗೌರವ ಕೊಡ್ಬೋದೇ ಹೊರತು ಬೇರೆ ರೀತಿ ಅವ್ರದ್ದೇನು ಗೌರವಾಸ್ಪದವಾದ ವ್ಯಕ್ತಿತ್ವ ಆಗಿರ್ಬೋದು, ಆಗದೆ ಇರ್ಬೋದು. ಆದ್ರೆ ಮಾಧ್ಯಮದಲ್ಲಿ ಅವ್ರನ್ನ ತೋರಿಸಿ ಅವರ ಮನೆಯಲ್ಲಾಗಿರೋ ಕತೆ, ಅವರ ತೆರೆಮರೆಯ ಕತೆ ಬೇಕಾದೆಲ್ಲ ಎಲ್ಲವನ್ನು ಮಾಡೋದ್ರಿಂದ ಏನಾಗತ್ತೆ, ನಮ್ಮ ಕೇಂದ್ರದಿಂದ ನಾವು ಪಲ್ಲಟಗೊಂಡಿದ್ದೀವಿ. ಮತ್ತೆ ನಮ್ಮ ಬದುಕಿನಲ್ಲಿ ಬಹಳ ಸಂಗತಿಗಳನ್ನ ತರ್ಕರಹಿತವಾಗಿ, ತರ್ಕಹೀನ ಅಂತ ಹೇಳಲ್ಲ ನಾನು, ತರ್ಕರಹಿತವಾಗಿ ಮಾಡ್ತೀವಿ. ಈಗ ನಮ್ಮ ಅಕ್ಕನ ಮೊಮ್ಮಗನ ಮದುವೆ ಇತ್ತು, ಅವನು ಗಡ್ಡ ತೆಗಿಯಪ್ಪ ಮದುವೆ ಇದೆ ಅಂತಂದೆ, ತೆಗಿಯೋದಿಲ್ಲ ಅಂತಂದ. ಯಾಕೆ ಇದು ಅಂತ ಕೇಳಿದ್ರೆ, ಈಗ ನೋಡಿದ್ರೆ ಗಡ್ಡ ಬರದೇ ಇದ್ದವ್ರು ಬಿಟ್ರೆ ಎಲ್ಲರೂ ಬಿಟ್ಟಿದ್ರೆ, ಇದ್ರ ಮೂಲ ಹುಡುಕ್ಲಿಕ್ಕೆ ಹೋದ್ರೆ ಒಂದು ತರ್ಕ ಇಲ್ಲ. ಯಶ್ ಒಂದು ಫಿಲ್ಮ್ನಲ್ಲಿ ಗಡ್ಡ ಬಿಟ್ಟ ಅಲ್ಲಿಂದ ಒಂದು ಫ್ಯಾಷನ್, ಅದಕ್ಕೊಂದು ತರ್ಕ ಇಲ್ಲ. ನಾವು ಅದಕ್ಕೆ ಏನು ಹೇಳಲಿಕ್ಕಾಗೋದಿಲ್ಲ, ತರ್ಕಹೀನ ಅಂತೂ ಇಲ್ಲ. ಏನೋ ಒಂದು ಬೇಕಲ್ಲ, ಒಂದು ತಾತ್ಕಾಲಿಕವಾಗಿ ಅವಲಂಬಿಸುವ ಫ್ಯಾಷನ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ನಮಗೆ ಪ್ರಧಾನಗಳಾಗಿ ಕಾಣೋರು ಸೆಲಿಬ್ರಿಟೀಸ್. ಹೀಗಾಗ್ತದೆ. ಹಾಗಾಗಿ ಅದನ್ನು ಅನುಸರಿಸುವಾಗ ಕೆಲವು ಸಾರಿ ಮೌಲ್ಯಗಳು ಬಿಟ್ಟು ಹೋಗುತ್ತೆ. ಅದು ಆಗದೆ ಇದ್ದಾಗ ನೋಡ್ಕೊಳ್ಬೇಕು ಅನ್ನೋದಷ್ಟೇನೆ ಕಾಳಜಿ. ಆಮೇಲೆ ಇನ್ನೇನಾರು? ಮುಗೀತು ಕಾಣ್ತದೆ ಅವಧಿ. ಸರ್ ನಮಸ್ತೆ. ಮೊದಲಿಗೆ ನಿಮಗೆ ಕೃತಜ್ಞತೆಗಳು. ಈಗ ಫಸ್ಟ್ ಕ್ವಶನ್ ಅಂತಂದ್ರೆ ಸರ್, ಪಾಶ್ಚಿಮ, ಈಗ ನೀವು ಹೇಳಿದ್ರಿ ಲಿವಿಂಗ್ ಟುಗೆದರ್ ಅನ್ನುವಂಥದ್ದು ನಾವು ಪಾಶ್ಚಿಮಾತ್ಯರಿಂದ ಪಡೆದಂತಹ ಸಂಸ್ಕೃತಿಯ ಸರ್? ನನ್ನ ಮೊದಲನೇ ಪ್ರಶ್ನೆ. ಅಲ್ಲ, ಭೈರಪ್ಪನವರ ಕಾದಂಬರಿಯ ಹಿನ್ನೆಲೆಯಲ್ಲಿ ಕೇಳಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಒಂದು ಮದುವೆ ಎನ್ನುವ ವ್ಯವಸ್ಥೆ ಬರುವ ಮೊದಲು ಎಲ್ಲ ದೇಶಗಳಲ್ಲೂ ಅದೇ ಇರ್ಬೇಕಲ್ವಾ? ಆದರೆ ಏನಂದ್ರೆ, ಕುತ್ಕೊಳ್ಳಿ, ಅದಕ್ಕೆ ಫಲಶ್ರುತಿ ಏನು? ಗಂಡು ಹೆಣ್ಣು ಸೇರೋದು ಸಹಜ ಇದೆ, ಆಕರ್ಷಣೆ. ಆದರೆ ಅದನ್ನ ನಾವು ಬಯಸಿದೀವಿ, ನಮ್ಮಿಂದನೇ ಆಗಿದೆ ಅಂತ ಅಂದ್ಕೊಳ್ಳೋದು ಬೇರೆ. ಮೂರನೇ ಒಂದು ನಿಂತು ನೋಡುವಾಗ ಪ್ರಾಯನಪ್ಪ ಅಂತ ಹೇಳ್ತಾನೆ.
ಅವನಿಗೆ ಅದೇನು ವಿಶೇಷ ಅಲ್ಲ, ಪ್ರಾಯ ಸಹಜ ಇದೆ, ಒಟ್ಟುಗೂಡಿದ್ದಾರೆ ಅಂತ. ಆದರೆ ಪ್ರಕೃತಿ ನಮ್ಗೆ ಯಾಕೆ ಪ್ರಾಯವನ್ನು ನೀಡಿದೆ, ಹೆಣ್ಣು ಗಂಡು ಅಂತ ಎರಡನ್ನು ಯಾಕೆ ಸೃಷ್ಟಿ ಮಾಡಿದೆ ಅಂತ ಕೇಳಿದ್ರೆ ಅದರ ಸಂತಾನ ಅದಕ್ಕೆ ಮುಂದುವರಿಬೇಕಾಗಿದೆ ಅಲ್ವಾ. ಹಾಗಾಗಿ ಅದಕ್ಕೂ ಹೊಂದಬೇಕಲ್ಲ, ಪ್ರಕೃತಿಗೂ ಹೊಂದಬೇಕು. ಅದರ ನಮ್ಗೆ ಸಂತಾನವೇ ಬೇಡ, ನಾವು ಹಂಗೆ ಇರ್ತೀವಿ ಅಂತ ಹೇಳುವ ಸಂಬಂಧವೇಗ. ಆಗ ಸಂಸ್ಕೃತಿಯ ಪ್ರಶ್ನೆ ಏನು, ಮೌಲ್ಯದ ಪ್ರಶ್ನೆ ಏನು? ಸಂಬಂಧಗಳೇ ಹುಟ್ಟೋದಿಲ್ಲಲ್ಲ. ಮದುವೆಯಾದರೆ ಗಂಡ ಹೆಂಡತಿ, ಮಕ್ಕಳು ಹುಟ್ಟಿದರೆ ತಂದೆ ತಾಯಿ, ಅಲ್ಲಿಂದ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜ ಎಲ್ಲ ಸಂಬಂಧಗಳು ಹುಟ್ಟುತ್ತೆ. ನೀವು ಆ ಸಂಬಂಧಗಳೇ ಹುಟ್ಟದ ರೀತಿಯಲ್ಲಿ ಬದುಕ್ತೀನಿ ಅಂದ್ಬಿಟ್ರೆ, ಈಗ ಒಬ್ಬರು ಆ ಥರ ನಡ್ಕೊಂಡ್ರೆ, ಒಂದು ಅಪಾರ್ಟ್ಮೆಂಟು ಅಂತ ಅಂದ್ಕೊಳ್ಳಿ, 50 ಮನೆ ಇದೆ, ಯಾವುದೋ ಒಂದು ಮನೆಯಲ್ಲಿ ಈ ಥರದ ಒಂದು ನಡವಳಿಕೆ ಇದ್ದು ಬಿಟ್ರೆ ಉಳಿದ ಮನೆಯವರು ಎಲ್ಲರೂ ಸಮಸ್ಯೆ ಮಾಡ್ಕೊಳ್ತಾರೆ. ನಾವು ಮಕ್ಕಳಿಗೆ ಏನು ಹೇಳೋಣ, ಹೆಂಗೆ ಹೇಳೋಣ ಅಂತ ಆಗ್ತದೆ. ಹಾಗಾಗಿ ಒಂದು ಮೌಲ್ಯಗಳನ್ನು ಕಟ್ಟಿಕೊಂಡು ಬಂದ ಒಂದು ಸಂಸ್ಕೃತಿಯನ್ನು ಬೆಳೆಸಿದ ಸಮಾಜದಲ್ಲಿ ಇದನ್ನು ವಿಕೃತಿ ಅಂತ ಕರಿಬೇಕಾಗತ್ತೆ. ಹೇಳಿ ಹೇಳಿ ಸರ್. ಶಿಕ್ಷಕರು ಭೈರಪ್ಪನವ್ರನ್ನ ಕೇಳ್ತಾರೆ, ನೀವೀಗ ನಿಮ್ಮ ಎಲ್ಲ ಕಾದಂಬರಿಗಳನ್ನ ಸಿನಿಮಾ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಭೈರಪ್ಪನವ್ರು ಹೇಳ್ತಾರೆ, ಇಲ್ಲ, ನನಗೆ ನನ್ನೆಲ್ಲ ಕಾದಂಬರಿಗಳನ್ನ ಸಿನಿಮಾ ಮಾಡೋದ್ರ ಬಗ್ಗೆ ನನಗೆ ಅಷ್ಟು ಆಸಕ್ತಿ ಇಲ್ಲ. ಯಾಕೆ ಅಂತಂದರೆ ಸಿನಿಮಾ ಅಂತಕ್ಕಂಥದಕ್ಕೆ ಒಂದು ಎಲ್ಲೇ ಇರುತ್ತೆ, ಸಾಹಿತ್ಯ ಅನ್ನೋದಕ್ಕೆ ಎಲ್ಲೇ ಇರೋದಿಲ್ಲ, ಕಲ್ಪನಾ ಮಾಡ್ಕೊಳ್ತಕ್ಕಂಥದಕ್ಕೆ ಎಲ್ಲೇ ಇರೋದಿಲ್ಲ. ಎಷ್ಟು ಬೇಕಾದರೂ ನಾವು ಅದನ್ನ ಕಲ್ಪನೆ ಮಾಡ್ಕೋಬೋದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತಾರೆ, ಇದು ಎಷ್ಟು ಮಟ್ಟಿಗೆ ಸೂಕ್ತ ಅನಿಸುತ್ತೆ? ಅದೇ ಇದು ನಮ್ಮ ಪಿ ಶೇಷಾದ್ರಿ ಅವ್ರ ಪ್ರಶ್ನೆ ಇದು. ಆದರೆ ಕೂತ್ಕೊಳ್ಳಿ. ಅದೇ ಏನು ಗೊತ್ತಾ, ಸ್ವಧರ್ಮ ಅಂದ್ರೆ ಅದೇನೆ, ಆಯಾ ಆರ್ಟ್ ಫಾರ್ಮ್ನಲ್ಲಿ ಇರೋ ಮನುಷ್ಯನಿಗೆ ಅಥವಾ ಮನುಷ್ಯಳಿಗೆ ಅದ್ರ ಬಗ್ಗೆ ಸಹಜವಾಗಿಯೇ ಮೋಹ ಇರುತ್ತೆ. ಈಗ ಭೈರಪ್ಪನವರು ಶಾರೀರಿಕವಾಗಿ ಭೌತಿಕವಾಗಿ ಇಲ್ಲ, ಆದರೆ ನಾವು ಅವ್ರ ವಿಚಾರವನ್ನು ವಿಮರ್ಶೆಗೆ ಒಳಪಡಿಸೋದಾದ್ರೆ ಅದು ಹಾಗೇನಲ್ಲ. ಭೈರಪ್ಪನವ್ರು ಹಾಗೆ ಹೇಳಿದ್ರೆ ಅದೇನು ಭಾಳ ಒಪ್ಕೋಬೇಕು ಅಂತ ನನಗೇನು ಅನ್ಸಲ್ಲ. ಆ ಇಂಟರ್ವ್ಯೂನ ನೋಡಿಲ್ಲ. ಕಾರಣ ಇನ್ನೊಂದು ಅವ್ರದ್ದೇ ಸಿನಿಮಾಗಳು ಅದ್ರ ಬಗ್ಗೆ ಹೇಳಿದಾಗ ಏನ್ ನಿಮ್ಗೆ ಕಾದಂಬರಿ ಓದಿದ್ದು ಸಮಾಧಾನ ಆಗೋದಿಲ್ಲ ಅಂತ ಗಣೇಶರು ಕೇಳಿದಾಗ ಅವರು ಅವನ ಮಾಧ್ಯಮದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾಡಿದ್ದಾನೆ ಅಷ್ಟೇ. ಏನಂದ್ರೆ ಆ ಮಾಧ್ಯಮದಲ್ಲಿ ನಿಮ್ಗೆ ಕಾಸರವಳ್ಳಿಯೋ ಅಥವಾ ನಮ್ಮ ಶೇಷಾದ್ರಿಯವರೋ ಬೇರೆಯವರೋ ಮಾಡಿದಾಗ ಆ ಸಿನಿಮಾ ನೋಡಕ್ಕೊಂದಷ್ಟು ಜನ ರಸಿಕರು ಇರ್ತಾರಲ್ವ, ಸಿನಿಮಾ ಕಲ್ಚರ್ನ ಎಂಜಾಯ್ ಮಾಡೋರು, ಅವ್ರ ನಡುವೆ ಅದು ಭೇಷ್ ಅನ್ಸ್ಕೋಬೇಕು. ಭೈರಪ್ಪನವರು ಆಸ್ ಎ ರೈಟರ್ ಆಗಿ ಏನು ಹೇಳ್ತಾರೆ ಎಂದು ಒಂದು ಪಾರ್ಟ್, ಯಾಕೆಂದ್ರೆ ಸಿನಿಮಾ ಮಂದಿರದಲ್ಲಿ ಅವರು ಒಬ್ಬ ಪ್ರೇಕ್ಷಕ ಅಷ್ಟೇ, ಇಸ್ ಆಲ್ಸೋ ಒಂದು ವ್ಯೂವರ್ ಅಲ್ವಾ. ಈಗ ಕನ್ನಡ ಪ್ರೊಫೆಸರ್ ಇದ್ರೆ ಸೈನ್ಸ್ದು ಸೆಮಿನಾರ್ನಲ್ಲಿ ಅವರೊಬ್ರು ಆಡಿಯನ್ಸ್ ಅಷ್ಟೇ, ಅವ್ರಿಗೇನು ಬೇರೆ ವಿಶೇಷ ಸ್ಥಾನಮಾನ ಇರುವುದಿಲ್ಲ. ಆ ಕಲಾ ರಸಿಕರು, ಸಿನಿಮಾ ನೋಡೋ ರಸಿಕರು ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರಾ ಅನ್ನೋದು ಪ್ರಶ್ನೆ ಅಷ್ಟೇ. ಹಿಂದೆ ಪುಟ್ಟಣ್ಣ ಕಣಗಾಲು ತರಾಸು ಅವರ ನಾಗರಹಾವು ತೆಗೆದಾಗಲೂ ಈ ಪ್ರಶ್ನೆ ಬಂದಿತ್ತು ಅಲ್ವಾ. ನಾನು ಬರ್ದಿದ್ದು ನಾಗರಹಾವು, ಇವ್ರು ಮಾಡಿದ ಕೆರೆ ಹಾವು ಅಂತ. ಬಟ್ ನಾನು ಅದನ್ನು ಪೂರ್ತಿ ಒಪ್ಪಲ್ಲ. ಪುಟ್ಟಣ್ಣವ್ರ ಮಾತನ್ನು ನಾನು ಪೂರ್ತಿ ತರಾಸು ಮಾತನ್ನು ಪೂರ್ತಿ ಒಪ್ಪಲ್ಲ. ಕಾರಣ, ನಾನು ಬಾಲ್ಯದಲ್ಲಿ ಮತ್ತು ನಾನು ಯುವಕನಾದ ಮೇಲೆ ಅಥವಾ ಇತ್ತೀಚಿನ ದಿನಗಳಲ್ಲಿ ಮತ್ತೆ ನಾನು ನಾಗರಹಾವು ಸಿನಿಮಾ ನೋಡಿದಾಗ ನಾನು ಕಂಬನಿ ಮಿಡಿದಿದ್ದೀನಿ. ನನಗೆ ಕೆಲವು ದೃಶ್ಯಗಳನ್ನು ನೋಡುವಾಗ ಕರುಳು ಹಿಂಡಿದೆ. ಆ ಮಾಸ್ಟರು ಪಾತ್ರ ಮತ್ತೊಂದನ್ನೆಲ್ಲ ನೋಡುವಾಗ ಅಲ್ಲಿಗೆ ಆ ಬೆಳ್ಳಿ ತೆರೆಯ ಮೇಲೆ ಪುಟ್ಟಣ್ಣ ಕಣಗಾಲು ಯಶಸ್ವಿಯಾಗಿದ್ದಾರೆ. ಅಲ್ಲಿಂದ ಈ ಸಿನಿಮಾ ನೋಡುವ ಪ್ರೇಕ್ಷಕರ ದೃಷ್ಟಿಯಿಂದ ಯಾರೋ ಮ್ಯೂಸಿಕ್ ಹಾಡೋರ್ಗೆ, ಮ್ಯೂಸಿಕ್ನವ್ರಿಗೆ ಇಲ್ಲ ಆ ಹಾಡಂಗೆ ಬರ್ಬೇಕಾಗಿತ್ತು ಇರುತ್ತೆ. ಅದನ್ನೇ ನಾವು ಲೋಕೋ ಭಿನ್ನ ರುಚಿ ಅಂತ ಹೇಳಿರೋದು. ಅದನ್ನ ನಾವು ತೆಗೆದುಕೊಳ್ಬೇಕು. ಸಂಗೀತ ಬಂದಿದ್ರಿಂದ ನಾನು ಒಂದು ಕೊನೆಯಲ್ಲಿ ಹೇಳೋದು, ಭೈರಪ್ಪನವ್ರಿಗೆ ಏನಿತ್ತು ಅಂದ್ರೆ ಕಲೆಯಲ್ಲಿ ಅತ್ಯಂತ ಶ್ರೇಷ್ಠವಾದ ಫಾರಂ ಸಂಗೀತ ಅಂತಿತ್ತು. ನನ್ನ ಪ್ರಕಾರ ಸ್ವಲ್ಪ ಅದು ಸಮಸ್ಯಾತ್ಮಕ. ಅದು ಈ ಉದಾಹರಣೆಗೆ ನಮ್ಮ ಮಹೇಂದ್ರ ಇದ್ದಾರೆ ಅಥವಾ ಇನ್ಯಾರೋ ಒಬ್ರು ದೊಡ್ಡ ಪೇಂಟರ್ ಇದ್ದಾರೆ. ಪೇಂಟಿಂಗ್ ದೃಷ್ಟಿಯಿಂದ ಪೇಂಟರ್ನ ಬಂದ್ರೆ, ಈಗ ಪಿಕಾಸೋ ಬಂದ ಅಂತ ಇಟ್ಕೊಳ್ಳಿ, ರಾಜಾ ರವಿವರ್ಮ ಬಂದ ಅಂತ ಇಟ್ಕೊಳ್ಳಿ ಅಲ್ವಾ. ನಮ್ಮ ದೇಶದಲ್ಲಿ ಇನ್ನೊಬ್ರು ಯಾರೋ ಅವ್ರು ಒಪ್ಕೊಳ್ತಾರ ಆ ಮಾತನ್ನ. ಅವ್ರೇನ್ ಹೇಳ್ಬೋದು, ನನ್ನ ಬಾಲ್ಯಾವಸ್ಥೆಯಲ್ಲಿ ನನ್ನ ಪ್ರಜ್ಞೆಯನ್ನು ರೂಪಿಸಿದ ಅಂಶಗಳು ಎರಡು. ಒಂದು ಸಾವಿನಿಂದ ಬಂದಂತ ತತ್ವಶಾಸ್ತ್ರದ ಪ್ರಶ್ನೆ, ಡೆತ್ ಅಂದ್ರೆ ಏನು ಮತ್ತು ಕಾಮ ಅಂದ್ರೆ ಏನು, ಇವೆರಡು ಅವ್ರನ್ನ ಕಾಡಿದ ಪ್ರಶ್ನೆ, ಅದು ತತ್ವಶಾಸ್ತ್ರಕ್ಕೆ ಹೋಯ್ತು. ಎರಡನೇದು ಗಾಯನ, ಅದರಿಂದ ಬರುವ ಒಂದು ನಾದ, ಅದು ನನ್ನನ್ನು ಇನ್ನೊಂದು ಲೆವೆಲ್ಗೆ ಅದು ಅವರ ಭಿತ್ತಿ, ಅದು ಭೈರಪ್ಪನವರ ಭಿತ್ತಿ. ಅದು ಜಿ ಬಿ ಹರೀಶನ್ ಭಿತ್ತಿನೋ ಅಥವಾ ದಿವಾಕರ್ ಹೆಗಡೆ ಅವ್ರ ಭಿತ್ತಿನೋ ಆಗ್ಬೇಕಾಗಿಲ್ಲ. ಬಟ್ ಅವರು ತಗೊಂಡಿರೋ ಸಂಗೀತದ ಭಿತ್ತಿಗೆ ಅವರು ನ್ಯಾಯ ಒದಗಿಸಿದಾರ, ಅವ್ರು 22 ಅಥವಾ 23 ಕಾದಂಬರಿಗಳಲ್ಲಿ ಅನ್ನೋದು ಪ್ರಶ್ನೆ ನಮ್ಮ ಪ್ರಕಾರ ನ್ಯಾಯ ಒದಗಿಸಿದಾರ ಅವರು.
ಅಷ್ಟನ್ನು ತಗೊಳ್ಬೋದೇ ಹೊರತು ಬೇರೆ ಇನ್ನೊಂದು ಕಾದಂಬರಿಯನ್ನೇ ಅನುಸಂಧಾನ ಮಾಡುವ ಇನ್ನೊಬ್ಬ ಕಲಾವಿದ ಅವನ ಬ್ಯಾಕ್ಗ್ರೌಂಡು ಬೇರೆನೇ ಇರ್ಬೋದು. ನಿಮ್ಗೆ ಗೊತ್ತಾಗ್ತಿದೆಯಲ್ಲ, ಅವನು ನಂಬಿಕೊಂಡಿರುವ ಬ್ಯಾಕ್ಗ್ರೌಂಡು ಬೇರೆನೇ ಇರ್ಬೋದು. ಸೊ ಆ ದೃಷ್ಟಿಯಿಂದ ನಾವು ಇದು ಸರ್ವಶ್ರೇಷ್ಠ ಕಲೆ ಅಂತ ಹೇಳಿ ಎಂದು ಭೈರಪ್ಪನವರು ಹೇಳುತ್ತಾರೆ ಅಂತ ಹೇಳಬೇಕು. ಅಲ್ಲಿ ಆ ಮಟ್ಟಿಗೆ ನಾವು ಡಿಫರೆನ್ಸನ್ನು ಕಲೆಯ ದೃಷ್ಟಿಯಲ್ಲಿ ಇಟ್ಕೊಳ್ಬೋದು. ಬಟ್ ನಾವು ಕಂಡ 20ನೇ ಶತಮಾನದಲ್ಲಿ ಭೈರಪ್ಪನವ್ರು ಏನಾದರೂ ಬಂದು ಇಷ್ಟು ಕಾದಂಬರಿಗಳನ್ನು ಬರೀಲಿಲ್ಲ. ನಾನು ನಿನ್ನೆ ದಿವಾಕರ ಹೆಗಡೆ ಅವರು ವಾಕಿಂಗ್ ಮಾಡುವಾಗ ಯೋಚನೆ ಮಾಡ್ತಿದ್ವಿ, ಎಷ್ಟು ದೊಡ್ಡ ಒಂದು ಶೂನ್ಯ ಆವರಿಸ್ತಾ ಇತ್ತು ಕನ್ನಡದಲ್ಲಿ. ಮೌಲ್ಯ ಪ್ರಜ್ಞೆಗೆ ಸಂಬಂಧಪಟ್ಟಂತೆ ದೇವಡು ನರಸಿಂಹಶಾಸ್ತ್ರಿ, ಮಾಸ್ತಿ ಇಂಥವರ ಕಾದಂಬರಿಗಳಾದ್ಮೇಲೆ ಆ ಮೌಲ್ಯದಲ್ಲಿ ಒಂದು ನೆಲ ತಗ್ಗಿತ್ತು, ಒಂದು ಖಾಲಿ ಜಾಗ ಆಗಿತ್ತು. ಆ ಖಾಲಿ ಜಾಗಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಸಮರ್ಥವಾಗಿ ಕೊಟ್ಟಂತ ಕನ್ನಡದಲ್ಲಿ ಬರೆದ ವಿಶ್ವಮಟ್ಟದ ಲೇಖಕ ಭೈರಪ್ಪನವರು. ಅವಕಾಶಕ್ಕಾಗಿ ನಾವಿಬ್ಬರು ಮಂಗಳೂರು ಲಿಟ್ ಫೆಸ್ಟ್ಗೆ ಕೃತಜ್ಞರು. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.